ಇದು ಇತ್ತೀಚೆಗೆ ನಾನು ಮಾಡ್ಕೊಂಡಿರುವಂತ ಒಂದು ಬೈಠಕ್ ಅಂತ, ಒಂದು ನೈಸರ್ಗಿಕ ಸೌಂದರ್ಯದ ಮಧ್ಯದಲ್ಲಿ ಕಲಾವಿದನ ಕೂತ್ಕೊಂಡು ಅದರಿಂದ ಪ್ರೇರಣೆ ಪಡೆದು ಪರ್ಫಾರ್ಮ್ ಮಾಡ್ಲಿ ಅಂತ ಒಂದು ಚಿಕ್ಕ ಫೋಟೋ ಬೂತ್ ಮಾಡಿದೀವಿ. ಇತ್ತೀಚೆಗೆ ಮಕ್ಕಳಿಗೆ ಎಲ್ಲರಿಗೂ ಸೆಲ್ಫಿ ತಕ್ಕೊಳ್ಳೋ ಆಸೆ ಅಲ್ಲ, ಇಲ್ಲೆಲ್ಲ ಲೈಟ್ಸ್ ಎಲ್ಲ ಬರುತ್ತೆ. ಡಿಸ್ಕಷನ್ ರೂಮ್ ಮತ್ತೆ ಬಿಸ್ನೆಸ್ ಸೆಂಟರ್ ಅಂತ ಪ್ರೊಡ್ಯೂಸರ್ಸ್ಗಳು ಅವರೆಲ್ಲ ಬಂದಾಗ ಇಲ್ಲಿ ನಾವು ಮೀಟ್ ಮಾಡಿ ಡಿಸ್ಕಸ್ ಮಾಡ್ತೀವಿ. ಆ ಮನೆ 2008ನೇ ಇಸ್ವಿಯಲ್ಲಿ ಕಟ್ಟಿದ್ದು, ಇದು ಹೋದ ವರ್ಷ ಕಟ್ಟಿದ್ದು. ಅದು 30-50 ಇತ್ತು, ಇದು ಒಂದು 30-50 ಸೈಟ್. ವಾವ್, ಸ್ವಾಗತ ಪ್ರವೀಣ್ ಗೋಡ್ಕಿಂಡಿ ಅವರ ಸಂಗೀತ ಲೋಕಕ್ಕಿದು. ಚಿಕ್ಕವನಿದ್ದಾಗಿಂದ ಬಂದಿರುವಂತ ಪ್ರೈಸ್ ಗಳಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲಾನು ಕಲೆಕ್ಟ್ ಮಾಡಿ ಇಟ್ಟಿದೀವಿ. ತಮ್ಮ ಮೊದಲ ಕೊಳಲು ನೋಡಬಹುದು. ವಾವ್, ಆಲ್ಮೋಸ್ಟ್ 42-43 ವರ್ಷ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಖ್ಯಾತಿಯ ವೇಣುವಾದಕರು, ಕೊಳಲು ವಾದಕರಾದಂತಹ ಪ್ರವೀಣ್ ಗೋಡ್ಕಿಂಡಿ ಅವರ ಬದುಕಿಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ನಾವಿರೋದು ಬೆಂಗಳೂರಿನ ಹೊಸಕೆರೆಯಲ್ಲಿ ಹತ್ರ ಅವ್ರ ಮನೆ ಹತ್ರ. ಸ್ನೇಹಿತರೆ, ಹೋಗೋಣ. 25 ವರ್ಷಗಳ ಸುದೀರ್ಘ ಸಂಗೀತ ಸೇವೆ ಅವರದ್ದು. ನನ್ನ ಪ್ರಕಾರ ಕೊಳಲು ವಾದನವನ್ನು, ವೇಣುವಾದನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪಿಸಿದಂತಹ 7-8 ಜನ ಕೊಳಲು ವಾದಕರಲ್ಲಿ ನಮ್ಮ ಕನ್ನಡಿಗ ಪ್ರವೀಣ್ ಗೋಡ್ಕಿಂಡಿ ಅವರು ಕೂಡ ಒಬ್ಬರು ಅಂತ ಹೇಳಕ್ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಸೊ ಹೋಗೋಣ ಸ್ನೇಹಿತರೆ, ನಾವು ಪ್ರವೀಣ್ ಗೋಡ್ಕಿಂಡಿ ಅವರ ಬದುಕನ್ನು ಕೇಳೋಣ. ನನಗೆ ತುಂಬಾ ಕುತೂಹಲ ಇದೆ ಅವ್ರು ನೋಡ್ಬೇಕಂತ ಹೇಳಿ. ಹಾಗಾಗಿ ಇವ್ರು ಶೂಟಿಂಗ್ ಹೋಗ್ತಾ ಇದ್ರು, ಮಧ್ಯದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಸರ್ನ ನೋಡಕ್ಕೆ ಭೇಟಿಯಾಗಕ್ಕೆ ಅಂತಾನೆ ಬಂದಿರೋದು. ಸೊ ಈಗ 25 ವರ್ಷ ಅವ್ರದ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್, ಬೆಳ್ಳಿ ಹಬ್ಬ. ಸೊ ಈಗ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಸೊ ಅದು ಎಲ್ಲವನ್ನು ಕುರಿತು ಮಾತಾಡೋಣ. ಅವ್ರ ಬದುಕಿಗೆ, ಅವ್ರ ಮನೆಗೆ ಆತ್ಮೀಯವಾದ ಸ್ವಾಗತ. ಬನ್ನಿ ಹೋಗೋಣ. ನಮಸ್ಕಾರ. ಸ್ನೇಹಿತರೆ, ಪ್ರವೀಣ್ ಗೋಡ್ಕಿಂಡಿ ಸರ್ ಅವ್ರ ಲೈಫ್ಗೆ ನಿಮ್ಮ ಮತ್ತೊಮ್ಮೆ ಸ್ವಾಗತ ಕೋರ್ತಾ. ಸರ್, ಶುಭ ಸಂಜೆ ಸರ್. ನಮಸ್ಕಾರ. ಹೇಗಿದ್ದೀರಿ? ದೇವರ ಕೃಪೆಯಲ್ಲಿ, ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಖಂಡಿತ ಬನ್ನಿ. ಇದು ಇತ್ತೀಚೆಗೆ ನಾನು ಮಾಡ್ಕೊಂಡಿರುವಂಥ ಒಂದು ಬೈಠಕ್ ಅಂತ. ಅಂದರೆ ನಾವು ಇಲ್ಲಿ ಒಂದು ವೇದಿಕೆ ಹಾಕಿದ್ರೆ ಇಲ್ಲಿ ನಾವು, ನಾನೇ ಆಗಲಿ ಅಥವಾ ನನ್ನ ಸ್ನೇಹಿತರಾಗಲಿ, ಅವ್ರು ಪರ್ಫಾರ್ಮ್ ಮಾಡಬೇಕಾದ್ರೆ ನಮ್ಮ ಮಕ್ಕಳೆಲ್ಲ ಇಲ್ಲಿ ಕೂತ್ಕೊಂಡು ಒಬ್ಬ ಕಲಾವಿದನ ಜೊತೆಗೆ ಬಹಳ ನಿಕಟವಾದ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ, ಅವ್ರ ಹತ್ತಿರದಿಂದ ನೋಡಿ ಅವರ ಹಾವಭಾವಗಳನ್ನು ಗಮನಿಸಿ, ಅವ್ರ ಆಂಗಿಕ ಅದನ್ನು ಗಮನಿಸಲಿಕ್ಕೆ, ಆ್ಯಂಡ್ ಸಂಗೀತದ ಒಳಗಡೆ ಪ್ರೇಕ್ಷಕ ಮತ್ತು ಕಲಾವಿದ ಇಬ್ಬರು ಒಂದಾಗೋದಕ್ಕೆ, ಅದರಲ್ಲಿ ಮುಳುಗೋಗೋದಕ್ಕೆ ಒಂದು ಹತ್ತಿರದ ಒಂದು ಇದು ಬೇಕಾಗುತ್ತೆ. ಈ ದೊಡ್ಡ ದೊಡ್ಡ ಆಡಿಟೋರಿಯಮಲ್ಲಿ ಪ್ರೇಕ್ಷಕ ಅಷ್ಟು ದೂರದಲ್ಲಿರ್ತಾನೆ, ಕತ್ಲಲ್ಲಿರ್ತಾನೆ. ಸೊ ಅದನ್ನು ಇಲ್ದಿರ ಇಲ್ಲಿ ಪೂರ್ತಿ ಬೆಳಕಲ್ಲಿ, ಲೈಟ್ಸಲ್ಲಿ ಹತ್ತಿರದಿಂದ ಕೇಳೋ ಒಂದು ಬಹಳ ಆಪ್ತವಾದ ಒಂದು ವಾತಾವರಣ. ಬೈಠಕ್ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ. ಸೂಪರ್. ಹಾಗಾಗಿ ಇದರ ಉದ್ದೇಶ ಏನು ಅಂದರೆ, ಒಂದು ನೈಸರ್ಗಿಕ ಸೌಂದರ್ಯದ ಮಧ್ಯದಲ್ಲಿ ಕಲಾವಿದನ ಕೂತ್ಕೊಂಡು ಅದರಿಂದ ಪ್ರೇರಣೆ ಪಡೆದು ಪರ್ಫಾರ್ಮ್ ಮಾಡಲಿ ಅಂತ ಒಂದು ಚಿಕ್ಕ ಫೋಟೋ ಬೂತ್ ಮಾಡಿದ್ದೀವಿ. ಸೊ ಏನು ವಾಟ್ ಇಸ್ ಫೋಟೋ ಬೂತ್ ಅಂದರೆ, ಈ ಇತ್ತೀಚೆಗೆ ಮಕ್ಕಳಿಗೆ ಎಲ್ಲರಿಗೂ ಸೆಲ್ಫಿ ತಕ್ಕೊಳ್ಳೋ ಆಸೆ ಅಲ್ಲ, ಸೊ ಇಲ್ಲೆಲ್ಲ ಲೈಟ್ಸ್ ಎಲ್ಲ ಬರುತ್ತೆ ಸಾಯಂಕಾಲದ ಹೊತ್ತು. ಸೊ ಅಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಮಾಡ್ಬೋದು. ಅದರ್ವೈಸ್ ಇದೊಂದು ಬ್ಯಾಕ್ ಡ್ರಾಪ್ ಇಲ್ಲಿ ಹಾಕ್ಬಿಟ್ಟು ನಾವು ಇಲ್ಲಿ ಈ ಕಡೆಯಿಂದ ಹೀಗೆ ಇವು ನಿಮ್ಮ ಪರ್ಫಾರ್ಮೆನ್ಸ್. ನನ್ನ ಮಾಸ್ಟರ್ ಕ್ಲಾಸಸ್ ಕೂಡ ಇಲ್ಲೇ ಮಾಡ್ತೀನಿ ನಾನು. ಫಾರ್ ಆನ್ಲೈನು. ಓಕೆ. ಆಮೇಲೆ ಇಲ್ಲಿ ಒಂದು ಸುಮಾರು 40-50 ಜನ ಮಕ್ಕಳು ಕೂತ್ಕೊಂಡು ಸಂಗೀತದ ಬಗ್ಗೆ ಚರ್ಚೆಗಳು, ಆಮೇಲೆ ಅನೇಕ ವರ್ಷಗಳಿಂದ ಕಲಿತಾ ಇರುವಂಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅನೇಕ ಪ್ರಶ್ನೆಗಳಿರುತ್ತೆ. ನಮ್ಮ ದೇಶದ ನಾನಾ ಭಾಗದಿಂದ ನನಗೆ ಇಮೇಲ್ಗಳು ಬರ್ತಾ ಇರುತ್ತೆ. ಸೊ ಅವರೆಲ್ಲರನ್ನೂ ಉದ್ದೇಶಿಸಿ ಇಲ್ಲಿಂದ ನಾನು ಮಾಸ್ಟರ್ ಕ್ಲಾಸನ್ನು ಮಾಡ್ತೀನಿ. ಉತ್ತರ ಕೊಡ್ತೀರಿ ಇಮೇಲ್ಸ್ಗೆ, ಶಿಷ್ಯಕೋಟಿಗೆ? ಹೌದು. ಓಕೆ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಕೆಲವರು ನನ್ನ ಹತ್ರ ನೇರವಾಗಿ ಕಲಿಯದೇ ಇದ್ರು ನನ್ನ ಯೂಟ್ಯೂಬ್ ರೆಕಾರ್ಡಿಂಗ್ಸ್ಗಳನ್ನ ಕೇಳಿ ನನ್ನ ಶೈಲಿಯನ್ನು ಕಲಿತಾ ಇರುವಂಥ ಅನೇಕ ಜನ ಇದ್ದಾರೆ. ಏಕಲವ್ಯರಿದ್ದಾರೆ. ತುಂಬ ಜನ ಇದ್ದಾರೆ. ಅವರು ಬೆಳೀಲಿ ಅಂತ ನನ್ನ ಆಸೆ. ಅವ್ರು ಇಲ್ಲಿಗೆ ಬಂದು ಕಲಿಯೋಕ್ಕಾಗದೇ ಇದ್ರು ನನ್ನದೇ ಆದ ಒಂದು ಶೈಲಿಯನ್ನು ನಾನು ರೂಪಿಸ್ಕೊಂಡಿದ್ದೀನಿ. ಅದನ್ನು ಅವ್ರು ಇಷ್ಟಪಟ್ಟು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದು ಸಾಧ್ಯವಾದಷ್ಟು. ಸೊ ಅದಕ್ಕೆ ಒಂದು ಮುಕ್ತವಾದ ಜಾಗ ಇದ್ದರೆ, ಆಮೇಲೆ ಕಚೇರಿಗಳನ್ನ ಕೂಡ ಇಲ್ಲಿ ಮಾಡೋದಕ್ಕೆ. ಓಕೆ. ಆದರೆ ಇಲ್ಲಿ ಉದಾಹರಣೆ ಕಚೇರಿ ಮಾಡಿದ್ರೆ ಅಕ್ಕಪಕ್ಕದ ಮನೆಯವ್ರು ತೊಂದರೆ ಅಂತಾರೆ, ಅದೇನಿಲ್ಲ. ಲಕ್ಕಿಲಿ ನಾವು ಇರೋ ಬಡಾವಣೆ ಹೆಂಗಿದೆ ಅಂದರೆ ಎಲ್ಲ ಸಂಗೀತ ಪ್ರಿಯರೇ ಇದ್ದಾರೆ. ಆಮೇಲೆ ಸುತ್ತಮುತ್ತ ನೀವು ನೋಡಿದ್ರೆ ಸ್ವಲ್ಪ ಖಾಲಿ ಸೈಟ್ಗಳಿದೆ. ಸೊ ಹಾಗಾಗಿ ಏನು ಮಾಡಲ್ಲ. ಆ್ಯಂಡ್ ನಾವು ಆದಷ್ಟು ತೊಂದರೆ ಕೊಡದಾಗೆ ಬೇರೆಯವ್ರಿಗೆ ರಾತ್ರಿ 9:30 ಒಳಗಡೆ ಎಲ್ಲ ಮುಗಿಸ್ಕೊಂಡ್ಬಿಟ್ರು. ಮತ್ತು ಅವ್ರಿಗೂ ಸಂಗೀತ ಕಿವಿಗೆ ಸಂತೋಷನೇ ಇರ್ತಾರೆ. ಇಲ್ಲಿ ನಾವು ನಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬೆಳಗಿನ ಹೊತ್ತು ಕೂಡ ಇಲ್ಲಿ ವಾಕಿಂಗ್ ಮಾಡೋ ಜನ ಎಲ್ಲ ಒಂದು ರೌಂಡ್ ಎಕ್ಸ್ಟ್ರಾ ಮಾಡ್ತೀವಿ ಸರ್, ಸಂಗೀತ ಕೇಳ್ತಾ ಇರುತ್ತಲ್ಲ. ಬೆಳಿಗ್ಗೆ ತರಗತಿ ಇರುತ್ತೆ ಇಲ್ಲಿ. ಯಾವ ಸಮಯ? ನನ್ನ ಮಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಇಲ್ಲ ನಾನು ನುಡಿಸ್ತಾ ಇರ್ತೀನಿ. ಇಲ್ಲ ಶನಿವಾರ ಭಾನುವಾರ ಅಂತೂ ಇಲ್ಲಿ ಬೆಳಿಗ್ಗೆ 7ರಿಂದನೇ ಕ್ಲಾಸಸ್ ಇರುತ್ತೆ. ಅಂದರೆ ಬೇರೆ ಮಕ್ಕಳಿಗೆ, ಹೊರಗಡೆ ಮಕ್ಕಳಿಗೆಲ್ಲ.
ನಮ್ಮ ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯ ಅಂತ ನಾವು ಇಲ್ಲಿಂದನೇ ನಡೆಸೋದು. ಸೊ ಅಲ್ಲಿ ಮೇಯ್ನಾಗಿ ಕೊಳಲು, ಜೊತೆಗೆ ಹಾಡು ಮತ್ತು ತಬಲಾ ಈ ಮೂರನ್ನು ನಾವು ಕಲಿಸ್ಕೊಡ್ತೀವಿ. ಸುಮಾರು 150 ಮಕ್ಕಳು ಇಲ್ಲಿಗೆ ಬರ್ತಾರೆ. ಕೆಲವರು ಆನ್ಲೈನು ಇರ್ತಾರೆ. ವಿದ್ಯಾಲಯವೇ ಅದು ಈಗ ಒಂಥರ ವಿದ್ಯಾಲಯವೇ. ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಚಿಕ್ಕ ಮಕ್ಕಳಿಗೆ ಮತ್ತು ಹೊಸದಾಗಿ ಬರ್ತಾ ಇರೋವಂಥ ಸ್ಟೂಡೆಂಟ್ಸಿಗೆ ಅವರು ಪಾಠ ಮಾಡ್ತಾರೆ. ನಾನು ಬರೀ ಪ್ರೊಫೆಷನಲ್ಸಿಗೆ ಮಾತ್ರ ನಾನು ಹೇಳ್ಕೊಡ್ತೀನಿ. ಆಗಲಿ. ಸೊ ಇದು ನೋಡಿ ಎಂಥ ಒಳ್ಳೆ ಸ್ಪೇಸ್ ಸ್ನೇಹಿತರೆ. ಒಬ್ಬ ಕಲಾವಿದರಿಗೆ ಅವ್ರ ತನವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅವ್ರದ್ದೇ ಆದಂಥ ಒಂದು ಜಾಗ. ಬಹುಶಃ ಇದು ಬಹುತೇಕರ ಕನಸಿದು, ನಮ್ಮದೇ ಆದಂಥ. ನನಗೆ ನನ್ನ ಸೌಭಾಗ್ಯ, ಈ ಸೈಟು ನಾನು ತೊಗೊಂಡಿದ್ದೆ ಭಾಳ ವರ್ಷ. ಇದು ಬರೀ ಒಂದು ಗಾರ್ಡನ್ ಆಗಿತ್ತು. ಈ ವರ್ಷ ಇದನ್ನ ಈ ಥರ ಒಂದು ಚೇಂಜ್ ಮಾಡಿಕೊಂಡು ಓಪನ್ ಸ್ಪೇಸ್ ಆಗಿ ಇಟ್ಕೊಳ್ಳೋಣ ಅಂತ ಇಲ್ಲಿ ನಂದು ಒಂದು ಡಿಸ್ಕಷನ್ ರೂಮು ಮತ್ತು ಬಿಸ್ನೆಸ್ ಸೆಂಟರ್ ಅಂತ. ಕಲಾವಿದರಲ್ಲೂ ಬಿಸ್ನೆಸ್ ಸೆಂಟರ್ ಇದೆ. ಚರ್ಚೆಗಳು ನಡೀತಾನೆ ಇರಬೇಕಲ್ಲ, ಹಾಗಾಗಿ. ಓಕೆ, ನಿಮ್ಮ ಆಫೀಸ್ ಅಂತ ಕರಿಬೋದು. ನನ್ನ ಆಫೀಸ್ ಅಂತ ಹೇಳೋಕೆ. ಸೊ ಹಾಗಾದ್ರೆ ಇಡೀ ಮನೆ ಒಟ್ಟಿಗೆ ಕಟ್ಟಿರೋದಲ್ಲ, ಇದು ಗಾರ್ಡನ್ ಇತ್ತು ನಂತರ ಡೆವಲಪ್ ಮಾಡೋದು ಇದು? ಇದು ಇತ್ತೀಚೆಗೆ ಕಟ್ಟಿರುವಂಥದ್ದು. ಸೊ ಇಲ್ಲಿ ನನ್ನ ಬಹುತೇಕ ಡಿಸ್ಕಷನ್ಸು, ಆಮೇಲೆ ಪ್ಲ್ಯಾನಿಂಗು, ಯಾವುದಾದ್ರೂ ಹೊಸ ಪ್ರಯೋಗಗಳನ್ನ, ಹೊಸ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಪ್ರೊಡ್ಯೂಸರ್ಸ್ಗಳು ಅವರೆಲ್ಲ ಬಂದಾಗ ಇಲ್ಲಿ ನಾವು ಮೀಟ್ ಮಾಡಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಅಥವಾ ತಮ್ಮ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸಬೇಕು, ತಮ್ಮನ್ನು ನಿಗದಿಪಡಿಸಬೇಕು ಅಂದಾಗ ಅವರೆಲ್ಲ ಇಲ್ಲಿಗೆ ಬಂದಿರ್ತಾರೆ. ನೈಸ್. ಇದೊಂದು ಸ್ಪೇಸ್ ಬೇಕಿತ್ತು ನನಗೆ, ಒಂದು ಸೆಪ್ರೇಟಾಗಿ. ಓಕೆ, ಸೊ ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಪ್ರೈವೇಟ್ ಸ್ಪೇಸ್ ವೇರ್ ಯು ಕ್ಯಾನ್ ಡಿಸ್ಕಸ್ ಥಿಂಗ್ಸ್. ಜೊತೆಗೆ ಒಂಥರ ಓಪನ್ ಇಟ್ಕೊಂಡಿದ್ದೀನಿ, ಸೊ ದಟ್ ದೇರ್ ಇಸ್ ಅ ಕನೆಕ್ಟ್ ವಿತ್ ವಾಟ್ಸ್ ಹ್ಯಾಪನಿಂಗ್. ಅಲ್ಲಿ ಗ್ಲಾಸ್ ಆರಾಮಾಗಿ ಗೋಡೆ ಕಟ್ಬಿಡ್ಬೋದಿತ್ತು. ಇಲ್ಲ, ಅದಕ್ಕೆ ಓಪನ್ ಇಟ್ಟಿದ್ದೀನಿ ಎಲ್ಲ. ಓಕೆ, ಗ್ರೇಟ್. ಜೊತೆಗೆ ಇವೆಲ್ಲ ಪೇಂಟಿಂಗ್ಸ್ ನೋಡ್ತಿದ್ದೀರಲ್ಲ, ಇದು ನನ್ನ ವೈಫ್ ಮಾಡಿರೋದು, ಸಾರಿಕಾ. ಓಕೆ, ಇದೆಲ್ಲನೂ ನಮ್ಮ ದೇಶದ ಜನಪದ ಕಲೆಗಳು. ಇವು ಲಿಪ್ಪನ್ ಆರ್ಟ್ ಅಂತಾರೆ ಅದಕ್ಕೆ. ಲಿಪ್ಪನ್ ಆರ್ಟ್. ಸೊ ಅದನ್ನೆಲ್ಲ ಅವಳು ಆನ್ಲೈನಲ್ಲಿ ಕೋವಿಡ್ ಸಮಯದಲ್ಲಿ ವಿಶೇಷವಾಗಿ ಆ ಕಲಾವಿದರ ಹತ್ರನೇ, ಈ ಜನಪದ ಕಲಾವಿದರು ಏನು ತಯಾರು ಮಾಡ್ತಾರೋ ಅವ್ರ ಹತ್ರನೇ ಆನ್ಲೈನಲ್ಲಿ ಪಾಠ ಹೇಳಿಸ್ಕೊಂಡು ಅವಳು ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ಇವೆಲ್ಲ ಬೇರೆ ಬೇರೆ ಫಾರ್ಮ್ಸ್ ಆಫ್ ಆ ಗ್ಲಾಸ್ ವರ್ಕ್ದು ಇದೆಲ್ಲನೂ ಬೇರೆ ನಮ್ಮ ದೇಶದ ಬೇರೆ ಬೇರೆ ಭಾಗದ ಜನಪದ ಶೈಲಿಗಳು ಪೇಂಟಿಂಗ್ದು. ಸೊ ಅದನ್ನು ಅವಳು ಕಲಿತು ಇವಾಗ ಆನ್ ಆರ್ಡರ್ಸ್ ಮಾಡ್ತಾ ಇದ್ದಾಳೆ. ಜೊತೆಗೆ ಅವಾಗವಾಗ ಗ್ಯಾಲರಿಯಲ್ಲಿ ಪ್ರದರ್ಶನ ಕೂಡ ಮಾಡ್ತಾರೆ, ಎಕ್ಸಿಬಿಷನ್ ಕೂಡ ನಡೆಯುತ್ತೆ. ಲಿಪ್ಪನ್ ಆರ್ಟ್ ನಾವು ಕೇಳಿರಲ್ಲ ನೋಡಿ ಅಂತ ವಸ್ತು. ಹೌದು, ವಾವ್. ಇದು ಈ ಥರ ಇದನ್ನು ಕುಸುರಿ ಕೆಲಸ ಇದು. ಅಂಟಿಸೋದಿರುತ್ತೆ ಇದು. ಅದೊಂದು ಪರ್ಟಿಕ್ಯುಲರ್ ಮಟೀರಿಯಲ್ ಅವಳನ್ನೇ ಕೇಳಬೇಕು ನೀವು ಏನದು, ಅದನ್ನು ಇಟ್ಕೊಂಡು ಮಾಡುವಂಥದ್ದು. ಜೊತೆಗೆ ಗ್ಲಾಸ್ ಎಲ್ಲ ವರ್ಕ್ ಮಾಡಿ, ಇದಂದರೆ ಎಂಬಾಸ್ಡ್, ಇಲ್ಲಿ ಮೇಲೆ ನೀವು ಕೈ ಮುಟ್ಟಿದ್ರೆ ಗೊತ್ತಾಗುತ್ತೆ ಎಲ್ಲ. ಸೊ ಅದು ಲಿಪ್ಪನ್ ಆರ್ಟ್ ಅಂತಾರೆ. ಸೊ ಇಲ್ಲಿ ಈ ಜಾಗ ಅವಳು ಕೂಡ ಯೂಟಿಲೈಸ್ ಮಾಡ್ತಾಳೆ. ಅವಳು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾಳೆ. ಸ್ಟೂಡೆಂಟ್ಸ್ ಬರ್ತಾರೆ. ಮಲ್ಟಿಪರ್ಪಸ್ ಎಲ್ಲದಕ್ಕೂ ಆಗುತ್ತೆ. ನೈಸ್. ಸೊ ಕಲಾವಿದ್ರು ಯಾರನ್ನ ತಮಗೊಂದು ಸ್ಪೇಸ್ ಬೇಕು ಅಂತಂದ್ರೆ ದಯಮಾಡಿ ಪ್ರವೀಣ್ ಗೋಡ್ಕಿಂಡಿ ಅವ್ರ ಮನೆಯ ಡಿಸೈನ್ ತಗೊಳ್ಳಿ. ಥ್ಯಾಂಕ್ ಯು. ಯಾವ ವರ್ಷ ಕಟ್ಟಿದ ಮನೆ ಸರ್? ಆ ಮನೆ 2008ನೇ ಇಸ್ವಿಯಲ್ಲಿ ಕಟ್ಟಿದ್ದು. ಇದು ಹೋದ ವರ್ಷ ಕಟ್ಟಿದ್ದು. ಓಕೆ. ಈ ಸೈಟ್ ಭಾಳ ಒಂದು ಸೈಟ್ ಅಲ್ಲ, ಇದು ದೊಡ್ಡದು ಅನ್ಸುತ್ತೆ. ಅದು 30-50 ಇತ್ತು, ಇದು ಒಂದು 30-50 ಸೈಟ್. ಆ ಸೈಟ್ ಮೊದಲೇ ತೊಗೊಂಡು ಅಲ್ಲಿ ಕಟ್ಕೊಂಡು ಈಗ 15 ವರ್ಷದಿಂದ ಅಲ್ಲೇ ಈ ಮನೆಯಲ್ಲೇ ಇದ್ವಿ ನಾವು. ಈಗ ಈ ವರ್ಷ ಇದನ್ನು ತೊಗೊಂಡು 10 ವರ್ಷ ಆಯಿತು ಸೈಟ್ ತೊಗೊಂಡು. ಈ ಹೋದ ವರ್ಷದಿಂದ ಅದನ್ನು ಟೋಟಲ್ 60/100. ಇವಾಗ ಅಷ್ಟಾಗಿದೆ. ವಾವ್. ಸ್ವಾಗತ ಪ್ರವೀಣ್ ಗೋಡ್ಕಿಂಡಿ ಅವ್ರ ಸಂಗೀತ ಲೋಕಕ್ಕಿದು. ಎಲ್ಲೆಲ್ಲೂ ಸಂಗೀತವೇ ಅಂತಾರಲ್ಲ ಹಾಗೆ. ಇದು ನನ್ನ ಇಷ್ಟು ವರ್ಷದ ನನ್ನ ಪಯಣ, ಅದೆಲ್ಲ ಅದು ಶೋಕೇಸಲ್ಲಿ ಇಡೋಣ ಅಂತ. ಮನೆ ಕಟ್ಟಿದಾಗ ಇಷ್ಟು ಮಾತ್ರ ಇತ್ತು 2008ರಲ್ಲಿ. ಅದು ಹಾಗೆ ಬೆಳ್ಕೊಂಡು ಇಲ್ಲಿ ಬಂತು. ಓಕೆ. ಆಮೇಲೆ ಹಿಂಗೆ ಮಾಡಿದ್ವಿ. ಅಲ್ಲಿವರೆಗೆಲ್ಲ ಹೋಗಿದೆ. ಈಗ ಬಹುಶಃ ಇನ್ನು ಸುಮಾರಷ್ಟು ಬಾಕ್ಸಲ್ಲಿ ಹಾಕಿ ಮೇಲಿಟ್ಟಿದ್ದೀವಿ. ಅದು ಪ್ರತಿದಿನ ಬರ್ತಾನೆ ಇರುತ್ತಲ್ಲ, ಮುಗಿಯೋದೇ ಇಲ್ಲ. ಸೊ ಈ ಜಾಗದಲ್ಲಿ ಯೂಶಲಿ ನಾವು ಕೂತ್ಕೊಂಡು ಪಾಠ ಮಾಡೋದು. ಇವೆಲ್ಲ ನನ್ನ ಫ್ಲೂಟ್ ಕೇಸ್ಗಳು. ಇವತ್ತು ಬೆಳಿಗ್ಗೆ ಊರಿಂದ ಬಂದೆ, ಹಾಗಾಗಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಓಕೆ. ಕಚೇರಿ ಇತ್ತ? ಹುಬ್ಬಳ್ಳಿಯಲ್ಲಿತ್ತು. ಸೊ ಇಲ್ಲಿ ಕೂತ್ಕೊಂಡು ಇಲ್ಲೆಲ್ಲ ಮಕ್ಕಳು ಕೂತ್ಕೊಂತಾರೆ. ಇಲ್ಲಿಂದಾನೇ ನಾವು ಪಾಠ ಕ್ಲಾಸಸ್ ಮಾಡೋದು. ನಮ್ಮ ಅನೇಕ ರಿಹರ್ಸಲ್ಗಳು ಇಲ್ಲೇ ನಡೆಯುತ್ತೆ. ಕಾರ್ಯಕ್ರಮ ಶೋಗಳಿಗೆ ಹೋಗಿ ಮುಂಚೆ. ಆಮೇಲೆ ಮಕ್ಕಳನ್ನ ಟ್ರೈನ್ ಮಾಡೋ ಜಾಗನೂ ಇದೆ.
ಜೊತೆಗೆ ಹೊಸದಾಗಿ ಚಿಕ್ಕ ಚಿಕ್ಕ ಮಕ್ಕಳು ಬಂದರೆ ಅವ್ರಿಗೆ ಪಾಠ ಮಾಡೋದು ಇದೇ ಜಾಗದಲ್ಲಿ. ಸೊ ಅವ್ರಿಗೆಲ್ಲ ಒಂದು ಸ್ವಲ್ಪ ಸ್ಫೂರ್ತಿ ಇರಲಿ ಅಂತಲೇ ಇವೆಲ್ಲ ಡಿಸ್ಪ್ಲೇ ಹಾಕಿರೋದು. ಜೊತೆಗೆ ಇವು ಗೋಡ್ಕಿಂಡಿ ಅವ್ರು ತಮ್ಮನ್ನು ತಾವು ಹೇಳ್ಕೊಳಕ್ಕಲ್ಲ, ಅವ್ರಿಗೆ ಅನ್ನಿಸ್ಲಿ ಓ ನಿಮಗೂ ಹೀಗೆ ಸಾಧ್ಯ ಇದೆ ನೋಡಿ ಅನ್ನೋಕ್ಕೆ. ನಾನು ಚಿಕ್ಕವನಿದ್ದಾಗಿಂದ ಬಂದಿರುವಂಥ ಪ್ರೈಸ್ಗಳಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲನೂ ಕಲೆಕ್ಟ್ ಮಾಡಿ ಜೋಡಿಸಿ ಇಟ್ಟಿದ್ದೀವಿ. ಅದು ನನ್ನ ವೈಫ್ ಸಾರಿಕಾಗೆ ಅವಳಿಗೆ ಆಸೆ ಇತ್ತು, ಎಲ್ಲೂ ನಿಂದೇನೇನು ಬರುತ್ತೆ ಎಲ್ಲ ಮಾಡೋಣ ಅಂತ. ಒಂದು ಸ್ವಲ್ಪ ವರ್ಷ ತುಂಬ ಇಂಟ್ರೆಸ್ಟಿಂದ ಜೋಡಿಸಿದ್ವಿ. ಆಮೇಲೆ ಅದು ಎಲ್ಲಿ ಜಾಗನೇ ಸಾಕಾಗ್ತಾ ಇಲ್ಲ ಅಂತ ದೊಡ್ಡ ದೊಡ್ಡ ಪ್ರಶಸ್ತಿ ಬಂದ ಮೇಲೆ ಅವನ್ನೆಲ್ಲ ಬೇರೆ ಬೇರೆ ಅಲ್ಲಿ ಆಫೀಸಲ್ಲೂ ಕೆಲವು ಇಟ್ಟಿದ್ದೀವಿ. ಹಾಗೆ ತಮ್ಮ ಮೊದಲ ಕೊಳಲು ನೋಡ್ಬೋದು ಇದೆಯಾ? ವಾವ್, ಎಷ್ಟು ವರ್ಷ ಹಿಂದಿಂದದು? ಇದು ಆಲ್ಮೋಸ್ಟ್ 42-43 ವರ್ಷ, 40 ವರ್ಷದ ಹಿಂದಿಂದಿದ್ದು. ಅಂದರೆ ತಾವು ವಿದ್ಯಾರ್ಥಿಯಾಗಿದ್ದ? ಹೌದು, ನಾನು ಚಿಕ್ಕವನಿದ್ದಾಗ, ಅಂದರೆ ನಾನು ಶುರು ಮಾಡಿದ್ದು ಕೊಳಲು ನುಡಿಸೋದು ಅಂದರೆ ಚಿಕ್ಕವನಿದ್ದಾಗಲೇ ಬಾಲ್ಯದಿಂದಲೂ ಇತ್ತು. 3ನೇ ವಯಸ್ಸಿನಲ್ಲಿಂದ ಪ್ರಾರಂಭ ಆಯಿತು ಕೊಳಲು ನುಡಿಸೋದು. ಚಿಕ್ಕವರು ತಾವು 3ನೇ ವರ್ಷ. ಆವಾಗ ಉದ್ದು ಕೊಳಲು ಬರೋದು ನಮ್ಮ ತಂದೆ ಸ್ಟ್ರೇಟ್. ಅಂದರೆ ಅದರಲ್ಲಿ ಊದಿದ ತಕ್ಷಣ ನಾದ ಬರುತ್ತೆ ಅದು. ಅದು ಮಕ್ಕಳಿಗೆ ಈಸಿ ಆಗುತ್ತೆ. ಇದು ಅಡ್ಡ ಕೊಳಲಿನಲ್ಲಿ ಸೌಂಡ್ ತೆಗೆಯೋದು ಸ್ವಲ್ಪ ಕಷ್ಟ. ಬಟ್ ಹೆಚ್ಚು ನಾನು ಪ್ರೋಗ್ರಾಮ್ಸ್ ಕೊಟ್ಟಿದ್ದು ಬಾಲಕನಾಗಿ ಈ ಕೊಳಲಿನಲ್ಲೇ. ಅದು ಅವರು ಪಿಂಕ್ ಕಲರ್ ಇದನ್ನು ಕೊಟ್ಟಿದ್ರು ನಮ್ಮ ತಂದೆ. ಒಂಥರ ಪಿಂಕ್ ಕಲರ್ ಇತ್ತು. ನನ್ನ ಫೇವ್ರೇಟ್ ಕಲರ್ ಅದು ಪಿಂಕ್. ಅದಕ್ಕೆ ಇದು ಹಾಕೊಂಡಿದ್ದೀರಿ ಇಂಟರ್ವ್ಯೂಗೆ ಅಂತಲ್ಲ? ಯು ಲೈಕ್ ಇಟ್? ಓಕೆ. ಸೊ ಹಾಗಾಗಿ ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಬಹಳಷ್ಟು ನೆನಪುಗಳಿದೆ ಇದ್ರ ಜೊತೆಗೆ. ಕಪಿಚೇಷ್ಟೆ ಮಾಡಿದಾಗ ಕೆಲವೊಂದು ಸತಿ ಕ್ರ್ಯಾಕು ಆಗ್ತಾ ಇತ್ತು. ಅಂದರೆ ಅವಾಗೇನು ಇಷ್ಟು ಚಿಕ್ಕವನಿದ್ದಾಗ ಏನು ನನಗೆ ಸಂಗೀತ ಒಂದು ಆಟಿಗೆ ಥರ ಇತ್ತು. ಕೊಳಲು ಅಂದರೆ ಒಂದು ಆಟದ ಎಕ್ಸ್ಟೆನ್ಷನ್ ಅಷ್ಟೇ. ಕ್ರಿಕೆಟಿದ್ದು ಹುಚ್ಚು ಇತ್ತು ಸಿಕ್ಕಾಪಟ್ಟೆ. ಸೊ ಹಿಂಗೆ ನುಡಿಸೋದು, ಆಮೇಲೆ ಇದರಲ್ಲೇ ಹಿಂಗೆ ಬ್ಯಾಟಿಂಗ್ ಮಾಡೋದು, ಈ ಥರ ಎಲ್ಲ ಇತ್ತು. ಸೊ ಹಾಗಾಗಿ ಇದು ಅಂದರೆ ಮಲಗಬೇಕಾದ್ರೂ ನನ್ನ ಜೊತೆಗೆ ಇಟ್ಕೊಂಡು ಮಲಗ್ತಾ ಇದ್ದೆ. ಸ್ಕೂಲ್ಗೆ ಹೋದರೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ. ಇದ್ರ ಜೊತೆಗೇ ನಾನು ಹೆಚ್ಚು ಕಾಲ ಕಳೆದಿದ್ದು. ಅದು ನಿಮ್ಗೆ ಒಲ್ದಿದೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಕೃಪೆ ಇದೆ, ನಮ್ಮ ತಂದೆಯವರ ಆಶೀರ್ವಾದ. ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ ನಾನು ಅದೃಷ್ಟವಂತ. ನಮ್ಮ ತಂದೆ ನನಗೆ ನಮ್ಮ ಮನೆಯಲ್ಲೇ ಸಿಕ್ಕಿದ್ರು ಒಬ್ಬ ಅದ್ಭುತವಾದ ಗುರು ಅಂತ. ಯಾರು? ನಮ್ಮ ತಂದೆ ಇವರು. ನಿಮ್ಮ ತಂದೆ ನಿಮ್ಮ ಗುರು ಇವರು? ಹೌದು, ಅವರೊಬ್ಬರೇ ನನ್ನ ಗುರುಗಳು ಕೊಳಲಿಗೆ. ಏನು ಅವ್ರ ಹೆಸರು? ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅಂತ. ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಬಾನ್ಸುರಿ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಕೊಳಲು ವಾದಕರು ಇಲ್ಲದೇ ಇರೋ ಸಮಯದಲ್ಲಿ ಅವರೊಬ್ಬರೇ ಇದ್ದಿದ್ದು. ಒಂದು ಸಮಯದಲ್ಲಿ ಹೋಲ್ ಕರ್ನಾಟಕ ಹಿ ವಾಸ್ ದ ಓನ್ಲಿ ಫಸ್ಟ್ ಒನ್ ಟು ಬಿ ಗ್ರೇಡೆಡ್ ಎ ಗ್ರೇಡ್. ಆಕಾಶವಾಣಿಯಿಂದ ಎ ದರ್ಜೆ ಕಲಾವಿದರು ಅಂತ ಪಡೆದ ಮೊಟ್ಟ ಮೊದಲನೆಯ ಬಾನ್ಸುರಿ ವಾದಕರವರು. ವಿಶೇಷ ಏನು ಅಂದರೆ ಅವ್ರಿಗೆ ಗುರುಗಳಿರಲಿಲ್ಲ. ವೆಂಕಟೇಶ್ ಗೋಡ್ಖಿಂಡಿ ಅವ್ರಿಗೆ ಅವರು ಸ್ವತಃ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಕೊಳಲು ವಾದನವನ್ನು ಕಲ್ತಿದ್ದು. ಬರೀ ರೇಡಿಯೋದಲ್ಲಿ ಕೇಳಿ ಫೋಟೋಗಳನ್ನ ನೋಡಿಕೊಂಡು, ಪನ್ನಾಲಾಲ್ ಘೋಷ್ ಅಂತ ಒಬ್ರು ಬಹಳ ದೊಡ್ಡ ಬಾನ್ಸುರಿ ವಾದಕರಿದ್ದರು ಬಾಂಬೆಯಲ್ಲಿ. ಅವರ ರೆಕಾರ್ಡಿಂಗ್ಸು LP ಡಿಸ್ಕ್ ರಿಲೀಸ್ ಆದ ತಕ್ಷಣ ಅದರ ಮೇಲೆ ಇರೋ ಚಿತ್ರಗಳನ್ನ ನೋಡಿ, ಬಹುಶಃ ಹಿಂಗೆ ಹಿಡಿದ್ರೆ ಕೊಳಲು ಹೀಗೆ ಬರುತ್ತೆ, ನಾದ ಈ ಥರ ಸೌಂಡ್ ಬರುತ್ತೆ, ಇದು ಸಾ, ಇದು ರೇ, ಇದು ಗ ಅಂತ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಕಲ್ತಿದ್ದವರು. ಏಕಲವ್ಯನ ಥರ ಸಾಧನೆ ಮಾಡಿ ಅವ್ರು ಕಲ್ತಿದ್ದು. ಅದನ್ನು ನನಗೆ ಧಾರೆ ಎರೆದ್ರು. ಸೊ ಹಾಗಾಗಿ ನನಗೆ ಅವರು 40 ವರ್ಷ ಏನು ಕಷ್ಟಪಟ್ಟರು ಅದು 14-15 ವರ್ಷದಲ್ಲಿ ನನಗೆ ಅದು ಲಭ್ಯವಾಯಿತು. 6ನೇ ವಯಸ್ಸಿಗೆ ಮೊದಲನೇ ಕಚೇರಿ ನಾನು ನೀಡಿದ್ದು. ನನ್ನ 6th ಇಯರಿಗೆ ಮೈ ಫಸ್ಟ್ ಕಾನ್ಸರ್ಟ್. ದೆನ್ ನೀವು ಹೇಳ್ತೀರಿ 25ನೇ ವರ್ಷದ ನಿಮ್ಮ ಕಾರ್ಯಕ್ರಮ ಮಾಡಕ್ಕೆ ಕೊಟ್ಟಿದ್ದೀರಿ. ಹಾಗಾದ್ರೆ ನಿಮ್ದು 25 ವರ್ಷ ಆ್ಯಸ್ ಅ ಕಂಪೋಸರ್, ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್. ಮೊದಲನೇ ನನ್ನ ಗೀತೆ ಗರ್ವ ಅಂತ ಹೇಳಿ ಒಂದು ಸೀರಿಯಲ್ದು ಟೈಟಲ್ ಸಾಂಗ್ ಮಾಡಿದ್ನಲ್ಲ, ಅದು 1999ರಲ್ಲಿ ಮಾಡಿದ್ದು. ಅದು ಗರ್ವ ಬಂದು 25 ವರ್ಷ ಆಗೋಯ್ತಾ? ಹೌದು. ಅದೇ ನಮ್ಮ ಪ್ರಕಾಶ್ ಬೆಳವಡಿ ಅವರು ಅನಂತನಾಗ್ ಅವರು ಇದ್ದಿದ್ದು ಇ ಟಿ ವಿ. ಅದರಲ್ಲಿ ನಾನು ಆ್ಯಕ್ಟಿಂಗ್ ಕೂಡ ಮಾಡಿದ್ದೆ. ವಾವ್. ಅನಂತನಾಗ್ ಅವರ ಅಳಿಯನ ಪಾತ್ರ ಇತ್ತು ನಂದು ಗರ್ವದಲ್ಲಿ, ಸಮಾಹಿತ ಅಂತ ಒಂದು ಕ್ಯಾರೆಕ್ಟರ್. ಸೊ ಅದಷ್ಟು ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಕಾರ್ಯಕ್ರಮ. ಬಟ್ ನೀವು 6ನೇ ವಯಸ್ಸಿಗೆ ತಾವು ಮೊದಲ ಕಚೇರಿ ಕೊಟ್ಟಿದ್ದು ಎಷ್ಟು ವರ್ಷ ಆಯ್ತು? ಈಗ ನಾನು 50, ಸೊ ಅಲ್ಲಿಗೆ 44 ವರ್ಷ ಆಯ್ತು. ಓ ಮೈ ಗಾಡ್. ನೀವು ಕಲಿಯಕ್ಕೆ ಶುರು ಮಾಡಿದ ಲೆಕ್ಕ ಹಾಕಿರಿ 46-47 ವರ್ಷ. ಹೌದು.
ಹತ್ತತ್ರ ಹಾಫ್ ಸೆಂಚುರಿ, ಹಾಫ್ ಸೆಂಚುರಿ, ಹೌದು. ಅರ್ಧ ಶತಮಾನ ಕೊಳಲಿನ ಜೊತೆಗೆ. ಅದೇ ನನ್ನ ಏನು ಎಲ್ಲರೂ ಜೀವದ ಉಸಿರು ಅಂತ ಹೇಳ್ತಾರೆ, ಲಿಟ್ರಲಿ ನನ್ನ ಜೀವನವೇ ಕೊಳಲಾಗಿದೆ. ವಾವ್. ಸೊ ಹಾಗೆ. ಸೊ ನಮ್ಮ ತಂದೆಯವ್ರ ಹತ್ರ ವಿಶೇಷವಾಗಿ ಗಾಯಕಿ ಪದ್ಧತಿ, ಅಂದರೆ ಒಬ್ಬ ಹಾಡುವನು ಹೇಗೆ ರಾಗವನ್ನು ಪ್ರಸ್ತುತಪಡಿಸ್ತಾನೋ ಆ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಕೊಳಲಿನಲ್ಲಿ ನುಡಿಸೋದು. ಅಂದರೆ ಅವ್ರು ಹೇಳೋ ಪ್ರಕಾರ ಕೊಳಲಿನಲ್ಲಿ ಹಾಡೋದು, ಕೊಳಲಿನಲ್ಲಿ ಯು ಶುಡ್ ಸಿಂಗ್ ಥ್ರೂ ದ ಫ್ಲೂಟ್ ಅಂತ, ಆ ಒಂದು ಥಿಯರಿಯಲ್ಲಿ ಅವರು ನನಗೆ ವಿದ್ಯಾಭ್ಯಾಸ ನೀಡಿದ್ರು ಸಂಗೀತದಲ್ಲಿ. ಸೊ ಹಾಡನ್ನು ಕಲಿಸಿದ್ರು. ಸೊ ಹಾಡಿಕೊಂಡು ನುಡಿಸೋದು. ಸೊ ನೀವು ಹಾಡುಗಾರರು ಕೂಡ? ಹಾಡೋದನ್ನು ಅದನ್ನು ಕಲಿತೆ. ಜೊತೆಗೆ ಹಾರ್ಮೋನಿಯಂ ನುಡಿಸೋದನ್ನು ಹೇಳ್ಕೊಟ್ರು. ಮತ್ತೆ ಕಂಪೋಸಿಂಗ್, ಹೇಗೆ ಭಾವಪೂರ್ಣವಾಗಿ ಹೇಗೆ ಸಾಹಿತ್ಯಕ್ಕೆ ನಾವು ಧಾಟಿಯನ್ನು ಹಾಕಬೇಕು, ಇದಷ್ಟನ್ನು ಬಾಲ್ಯದಲ್ಲೇನೆ ಕಲ್ಕೊಂಡು ಬಂದಿರೋವಂಥದ್ದು. ಕ್ಷಮಿಸಿ, ತಾವು ಓದಿದೇನು ಕೇಳ್ಬೋದಾ? ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸೊ ಅದನ್ನು ಉಪೇಕ್ಷೆ ಮಾಡಿಲ್ಲ ನೀವು? ಇಲ್ಲ, ಅದನ್ನು ಫಾರ್ಮಲ್ ಎಜುಕೇಷನ್ ಉಪೇಕ್ಷೆ ಮಾಡಿಲ್ಲ. ಅಂದರೆ ತಂದೆ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ಬೇರೆ ಬೇರೆ ಸ್ಥಳದಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ನನ್ನ ಬಾಲ್ಯ ನಾನು ಕಳೆದಿದ್ದು ಗೋವಾದಲ್ಲಿ. ಆಮೇಲೆ 10th ನಾನು ಹೈದರಾಬಾದ್ನಲ್ಲಿದ್ದೆ. 11th and 12th ದಿಲ್ಲಿಯಲ್ಲಿ ಮಾಡಿದೆ. ಕೊನೆ 4 ವರ್ಷ ಇಂಜಿನಿಯರಿಂಗ್ ಧಾರವಾಡದಲ್ಲಿ SDM ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಮಾಡಿದೆ. ಸೊ ಅವ್ರದ್ದು ನಮ್ಮ ತಂದೆ ಅಂದರೆ ಆಗಿನ ಸಮಯದಲ್ಲಿ ಹಾಗೇ ಇತ್ತು, ಒಂದು ಡಿಗ್ರಿ ಇಲ್ಲದೆ ಏನೋ ಸಂಗೀತವನ್ನು ಇಟ್ಕೊಂಡು ಜೀವನೋಪಾಯ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಡಿಗ್ರಿ ಮಾಡಲೇಬೇಕು ನೀನು ಅಂತ. ನಾನು ವಿದ್ಯಾಭ್ಯಾಸದಲ್ಲಿ ಮೊದಲಿಂದನೂ ಚೆನ್ನಾಗಿದ್ದೆ, ಹಾಗಾಗಿ ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೇದು ನೀನು ಅಂತ. ಸೊ ಇವೆಲ್ಲ ನಿಮ್ಮ ಬೇರೆ ಬೇರೆ ಕಲೆಕ್ಷನ್ಸ್ ತಾವು ಬಳಸಿರುವಂಥವು. ಆಮೇಲೆ ಕೆಲವು ಎಕ್ಸ್ಪೆರಿಮೆಂಟ್ ಮಾಡಿ ಏನೋ ಬೇರೆ ಬೇರೆ ರೀತಿಯಲ್ಲಿ. ಸೊ ಹೀಗಿರುತ್ತೆ ಕೊಳಲ್ಗಳು. ಅದು ಬೇರೆ ಬೇರೆ ಶ್ರುತಿಯೂ ಇರುತ್ತೆ. ಸೊ ಅದನ್ನು ಇಲ್ಲಿ ಬರೆದಿರ್ತೀವಿ, ಎ ಶಾರ್ಪು, ಯಾವ ಶ್ರುತಿ ಇದು ಕೊಳಲು ಅಂತ. ಹೆಣ್ಣು ಧ್ವನಿಗೆ ಸೂಟ್ ಆಗುವಂಥದ್ದು, ಗಂಡು ಧ್ವನಿಗೆ ಸೂಟ್ ಆಗುವಂಥದ್ದು, ಆ ಥರ ಎಲ್ಲ ಇರುತ್ತೆ. ಕೊಳದಲ್ಲಿ ಹೆಣ್ಣು ಗಂಡು ಅಂತ ಎಲ್ಲ ಇದೆಯಾ? ಹೌದು. ಆಮೇಲೆ ಬೇರೆ ಮರನೇ. ಇದೊಂದು ನಾನು ವಿದೇಶ ಪ್ರವಾಸಕ್ಕೆಲ್ಲೂ ಹೋದಾಗ ಅಲ್ಲಿ ಸಿಕ್ಕಂಥ ಒಂದು ಕೊಳಲಿದು. ಯಾವ ದೇಶದ ಇದು? ನಮಗೆ ಇದಕ್ಕೆ ಏನು ನಮ್ಮ ಶಾಸ್ತ್ರೀಯ ಸಂಗೀತಕ್ಕೇನು ಸೂಟ್ ಆಗಲ್ಲ. ಸೊ ಬರೀ ಒಂದು ಡೆಕೋರೇಷನ್ ಅಂತ ಇಟ್ಟಿದ್ದೀನಿ, ಯಾಕಂದರೆ ಅದರ ಶ್ರುತಿಗಳು ಇದು ಎಲ್ಲ ಮ್ಯಾಚ್ ಆಗಲ್ಲ ನಮ್ದಕ್ಕೆ. ಬಟ್ ನೋಡೋಕೆ ಚೆನ್ನಾಗಿದೆ ಅಂತ ಹೇಳಿ ಈ ಥರ ನಾನು ಬೇರೆ ಬೇರೆ ಕೊಳಲ್ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಕಲೆಕ್ಷನ್ ಕೂಡ ತಮ್ಮದೊಂದು ಹಾಬಿ. ಅನೇಕ ರೀತಿಯ ಗಾಳಿ ವಾದ್ಯಗಳು. ಸೊ ಈ ಬ್ಯಾಕ್ ಪೈಪ್ ಅಂತ ಬರುತ್ತೆ. ಬ್ಯಾಕ್ ಪೈಪರ್ ಹೀಗೆ ಇಟ್ಕೊಂಡು, ಅದಕ್ಕೆ ಒಂದು ಚೀಲ ಇರುತ್ತೆ. ಸೊ ಈ ಕೈಯಿಂದ ನೀವು ಅದರಲ್ಲಿ ಗಾಳಿ ತುಂಬಿಕೊಂಡು ಇಲ್ಲಿಂದ ನುಡಿಸೋದು, ಶ್ರುತಿ ಹೊರಡಿಸೋದು. ಸೊ ಆ ಥರದ್ದು ವಾದ್ಯ ಅದನ್ನೆಲ್ಲನೂ ಕಲೆಕ್ಟ್ ಮಾಡಿ ಏನೇನೋ. ಎಲ್ಲಿವೆ ಅವೆಲ್ಲ ಕಲೆಕ್ಷನ್? ತೋರಿಸ್ತೀನಿ, ಎಲ್ಲ ಒಳಗಡೆ ಇದೆ. ಸೊ ಇವೆಲ್ಲವೂ ತಾವು ನುಡಿಸಿರೋಂಥ ಬಹುತೇಕ? ಕೆಲವು ನುಡಿಸಿರುವಂಥದ್ದು, ಕೆಲವು ತಯಾರು ಮಾಡಬೇಕಾದ್ರೆ ಫೇಲ್ ಆಗುತ್ತೆ. ನಮ್ಗೆ ಬೇಕಾಗಿರೋ ಶ್ರುತಿ ಇದು ಬರಲ್ಲ, ಅವಾಗ ನಾವು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅದು ಬಿಟ್ಟು ಬಿಡ್ತೀವಿ. ಓಕೆ. ಬಟ್ ಇದು ಸುಮ್ಮನೆ ಡೆಕೋರೇಷನ್, ಇದು ದೊಡ್ಡದು. ಅದು ನನ್ನ ಒಂದು ಬರ್ತ್ಡೇಗೆ ನನ್ನ ಮಿತ್ರರೊಬ್ಬರು ಅದನ್ನು ಪೇಪರ್ ಪಲ್ಪಿಂದ ಮಾಡಿರೋವಂಥದ್ದು ಒಂದು ಮಾಡಿಸಿ. ಕರೆಕ್ಟ್. ವಾವ್, ನೈಸ್. ಮತ್ತು ತಾವು ಸಣ್ಣಾಗಿದ್ದೀರಿ ಕೂಡ ಇತ್ತೀಚೆಗೆ. ಅದು ಕೋವಿಡ್ ಸಮಯದಲ್ಲಿ ಸ್ವಲ್ಪ ಮನೇಲಿ ಇದ್ನಲ್ಲ, ಸೊ ಮನೆ ಊಟ, ಎಕ್ಸಸೈಸು, ಅದರ ಕಡೆ ಗಮನ ಇತ್ತು. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದೀನಿ. ನೈಸ್. ನಮ್ಮ ತಂದೆಯವರ ವೆಂಕಟೇಶ್ ಗೋಡ್ಕಿಂಡಿ ಅವರು. ನೈಸ್. ತಮಗೆ ಡಾಕ್ಟ್ರೇಟ್ ಸರ್ ಇದು ತುಮಕೂರು ವಿಶ್ವವಿದ್ಯಾಲಯ ಇದು? ಹೌದು. ಸೊ ನಾವು ತಮ್ಮನ್ನ ಹಾಗಾದ್ರೆ ಡಾಕ್ಟರ್ ಪ್ರವೀಣ್ ಗೋಡ್ಕಿಂಡಿ ಅವ್ರನ್ನ ಕರಿಬೇಕು. ಯಾವ ವರ್ಷ ಅದು? ಇದು ಹೋದ ವರ್ಷ 23. ಎಸ್, ಹೌದು. ಶ್ರೀ ಪ್ರವೀಣ್ ಗೋಡ್ಕಿಂಡಿ ಅವರಿಗೆ ಸಂಗೀತ ಡಾಕ್ಟರ್ ಆಫ್ ಲೆಟರ್ಸ್ ಡಿಲಿಟ್ ಗೌರವಾರ್ಥ ಪದವಿಯನ್ನು 2022ನೇ ವರ್ಷ ಜುಲೈ ತಿಂಗಳ 5ನೇ ಮಂಗಳವಾರ ಏರ್ಪಡಿಸಲಾದ ಘಟಿಕೋತ್ಸವದ ಪ್ರದಾನ ಮಾಡಿಸಿ. ಎಸ್ ಸರ್, ಪ್ರೈಡ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸರ್. ಇಲ್ಲಿ ನನ್ನ ಬಾಲ್ಯ. ನಾಡಲ್ಲಿದೆ. ಓಕೆ. ಇದು ನಾನು, ನಮ್ಮ ಅಣ್ಣ. ಎಷ್ಟು ಜನ ಮಕ್ಕಳು ನೀವು? ನಾವಿಬ್ಬರೇ. ಅವನು ತಬಲಾ ನುಡಿಸ್ತಾನೆ, ಕಿರಣ್ ಅಂತ ಹೆಸರು. ಕಿರಣ್ ಗೋಡ್ಕಿಂಡಿ. ಸೊ ಅವ್ರು ಮ್ಯೂಸಿಷಿಯನ್ನೇ? ಹೌದೌದು, ನಮ್ಗೆ ಎಲ್ಲರೂ ಮ್ಯೂಸಿಷಿಯನ್ಸೇ. ಇದು ನಾನು ಇಂಜಿನಿಯರಿಂಗ್ ಶುರು ಮಾಡಿದಾಗಿದ್ದು. ಇದು ಕಿರಣ್, ಇದು ನಾನು. ಸೊ ಇದೇ ವಾತಾವರಣ ಇರ್ತಾ ಇತ್ತು ನಮ್ಮ ಮನೆ ಇದು ನೋಡಿ. ಅದು ನಿಮ್ಮ ಪ್ರಾಕ್ಟೀಸ್ ಅದು. ಎಂಥ ರೇರ್ ಫೋಟೋ ನೋಡಿ ಅದು. ಎಸ್,
ವೆರಿ ನೈಸ್. ಇದು ಎಲ್ಲ ಸ್ಕೂಲ್ ಟೈಮು 10th 11th ಹೈದರಾಬಾದದು. ಇದು ನನ್ನ ಇಂಜಿನಿಯರಿಂಗ್ ಕಾಲೇಜ್ ಟೈಮಲ್ಲಿ ನಾನು ಕಚೇರಿ ಕಾಲೇಜಲ್ಲಿ ಇದು ವೆಸ್ಟರ್ನ್ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದೆ, ಇಂಗ್ಲೀಷ್ ಹಾಡುಗಳು. ಓಕೆ. ಆಮೇಲೆ ನಾಟಕ ಮಾಡಿದ್ದೀನಿ. ಸೊ ಇದು ನಮ್ಮ ತಾಯಿ. ಏನು ತಾಯಿಯವರು ಸರ್? ಪದ್ಮಜ ಅಂತ. ಅವ್ರು ಇಲ್ಲೇ ಪಕ್ಕದ ರೋಡಲ್ಲೇ ಇರ್ತಾರೆ. ಸೊ ತಂದೆಯವರು ಇದು ನಮ್ಮ 4 ಜನ, ನಮ್ಮ ತಂದೆ ತಾಯಿ, ನಾನು, ಕಿರಣ್. ಇದು ನಮ್ಮ ಧಾರವಾಡದ ಮನೆ ಗೃಹ ಪ್ರವೇಶ ಆದಾಗ 1994. ನಮ್ಮ ತಂದೆ 2015ನಲ್ಲಿ ತೀರ್ಕೊಂಡ್ರು. ಸೊ ಅಲ್ಲಿವರೆಗೂ ನಮ್ಮ ತಂದೆ, ನಾನು ಮತ್ತು ನನ್ನ ಮಗ ಹುಟ್ಟಿದ್ದ ಅವಾಗ. ಸೊ 3 ತಲೆಮಾರಿನ ಕೊಳಲು ವಾದಕರು ಅಂತ ಇಡೀ ಕರ್ನಾಟಕದಾದ್ಯಂತ, ದುಬೈ, ಕತಾರ್ನಲ್ಲೆಲ್ಲ ಕೂಡ ದ ಓನ್ಲಿ ಫ್ಲೂಟಿಸ್ಟ್ 3 generations ಒಟ್ಟಿಗೆ ನುಡಿಸಿರೋದು ಫ್ಯಾಮಿಲಿ ಅಂದರೆ ನಮ್ದೊಬ್ಬರದೇ. ಹೋಲ್ ವರ್ಲ್ಡ್. ಹೌದು. ಇಡೀ ವಿಶ್ವದಲ್ಲೇ 3 ತಲೆಮಾರಿನ ಕೊಳಲು ವಾದಕರು ಒಟ್ಟಿಗೆ ನುಡಿಸಿರುವಂಥದ್ದು ನಿಮ್ಮ ಕುಟುಂಬ? ನಮ್ಮ ಕುಟುಂಬ ಮಾತ್ರ ಇಡೀ ಜಗತ್ತಲ್ಲಿ. ವಾವ್. ಬಟ್ ಕೆಲವೇ ವರ್ಷಗಳು ಅದು ಸಾಧ್ಯವಾಯಿತು, ಯಾಕೆಂದ್ರೆ ಆಮೇಲೆ ತಂದೆಯವ್ರಿಗೆ ಹುಷಾರಿರಲಿಲ್ಲ. ದೆನ್ ಇವೆಂಚುಲಿ ಪಾಸ್ಡ್ ಅವೇ. ಓಕೆ. ಇದು ಅದೇ ಆ ಮನೆ ಗೃಹ ಪ್ರವೇಶ ಆದಾಗ ಇದು ನನ್ನ ಹೆಂಡತಿ. ಅಷ್ಟೊತ್ತಿಗೆ ನಿಮ್ಮದು ಮದುವೆ ಆಗಿತ್ತು? ನನ್ನ ಮದುವೆ ಆಗಿರಲಿಲ್ಲ. ಓಕೆ, ಸೂಪರ್. ಸರ್ ಒಂದು ಒಳ್ಳೆ ಗ್ರೇಟ್ ಲವ್ ಸ್ಟೋರಿ ಇದೆ ಹಂಗಾರೆ ಇಲ್ಲಿ. ಓಕೆ. ಇದು ಬೆಂಗಳೂರಲ್ಲಿ ನಾವು ಸೆಟ್ಲ್ ಆದಾಗ ಹೊಸದರಲ್ಲಿ ಇದು. ದಿಸ್ ಇಸ್ ನಮ್ಮ ಮದುವೆದು. ಓಕೆ. ಯಾವ ವರ್ಷ? ದಿಸ್ ವಾಸ್ ಇನ್ 1998. 98. ಓಕೆ, ಸೂಪರ್. 26 ವರ್ಷನಾ? ಹೌದು, 26 ವರ್ಷ. ಇದು ನನ್ನ ಮಗ ಷಡಜ್ ಗೋಡ್ಖಿಂಡಿ. ಅವನು ಇವಾಗ 22 ವರ್ಷ ಅವನಿಗೆ. ಸೊ ಅವನ ಬಾಲ್ಯದ ನೆನಪುಗಳು. ಇಲ್ಲೊಂದು ವಿಶೇಷ ಏನಂದ್ರೆ, ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಹುಡುಗಿನ ತರ ಇದನ್ನ ವೇಷ ಹಾಕಿ ಮಾಡಿದ್ರು. ಅದೇ ರೀತಿ ಅವನ ಷಡಜ್ಗೂ ನಾವು ಹುಡುಗಿ ವೇಷ ಹಾಕಿದ್ವಿ. ಎಷ್ಟು ಮಕ್ಕಳು ತಮಗೆ? 2. ಷಡಜು ಮತ್ತೆ ಮಗಳು ಸುರೀಲಿ ಅಂತ, ಅವಳಿಗೆ 11 ವರ್ಷ. ಹೆಸರು ವಿಶೇಷವಾಗಿದೆಯಲ್ಲ. ಷಡಜ್ ಅಂದ್ರೆ ಸಾರೆಗಮ ಪದನಿಸ ಸಾ ಇದೆಯಲ್ಲ, ಅದರ ಫುಲ್ ಫಾರ್ಮ್. ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ, ಸಾ ರೇ ಗಾಮ ಅಂತ ಇರುತ್ತಲ್ಲ. ಷಡ್ಜ ಅನ್ನೋದು ನಾವು ಇಲ್ಲಿ ಕನ್ನಡದಲ್ಲಿ ಹೇಳುವಂತ ಹೆಸರು ಷಡ್ಜ ಅಂತ ಹೇಳ್ತೀವಿ. ಬಟ್ ಉತ್ತರ ಹಿಂದೂಸ್ತಾನದಲ್ಲಿ ಅದಕ್ಕೆ ಷಡಜ್ ಅಂತ ಹೇಳ್ತೀವಿ. ಷಡಜ್ ಹಿಂದೂಸ್ತಾನಿ ಪದ್ಧತಿ ಆಗಿರೋದ್ರಿಂದ ನಾನು ಷಡಜ್ ಅಂತ ಹೆಸರಿಟ್ಟಿದ್ದೀನಿ. ಬಟ್ ಇಲ್ಲಿ ಅನೇಕ ಜನ ಅವನಿಗೆ ಷಡ್ಜ ಅಂತಾನೆ ಕರೀತಾರೆ. ಓಕೆ. ಮಗಳ ಹೆಸರು ಸುರೀಲಿ. ಸುರೀಲಿ ಅಂದ್ರೆ ಬಹಳ ಸುಮಧುರವಾಗಿರೋದು, ಬಹಳ ಸುಶ್ರಾವ್ಯವಾಗಿರೋದು, ಬಹಳ ಶ್ರುತಿಶುದ್ಧವಾಗಿರುವಂತದ್ದು ಅಂತ. ಇವೆರಡು ಹಿಂದಿ ಶಬ್ದಗಳೇ. ಓಕೆ, ಹಿಂದೂಸ್ತಾನಿ. ಸುರೀಲಿ ಹಾಡ್ತಾಳೆ ಬಹಳ ಅಂತ. ಅದು ಧಾರವಾಡ ಕನ್ನಡದಲ್ಲೂ ಇವೆಲ್ಲ ಬಳಕೆಯಲ್ಲಿ. ಹೌದು, ಯಾಕಂದ್ರೆ ಹಳೆ ಬಾಂಬೆ ಕರ್ನಾಟಕ ಆ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಅದೇ ಹೆಸರುಗಳನ್ನ ಇಟ್ಟಿದ್ದೀವಿ. ಸೊ ಇದು ಜಾಕಿರ್ ಹುಸೇನ್ ಅವರು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಸಂಸ್ಥೆಗೆ ಬಂದಾಗ, ಇವಾಗ ಇತ್ತೀಚೆಗೆ ಅವರಿಗೆ 3 ಗ್ರಾಮಿ ಅವಾರ್ಡ್ಸ್ ಬಂತು. ತಬ್ಲಾ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್. ಓಕೆ. ಶಿವಮಣಿ. ಓಕೆ. ಇದು ನಮ್ಮ ತಂದೆಯವ್ರ ಜೊತೆ ಯಾವುದೋ ಚರ್ಚೆ ನಡೀತಾ ಇರ್ಬೇಕಾದ್ರೆ ನಮ್ಮ ತಂದೆ ಹಾಡ್ತಾ ಇದ್ದಾರೆ, ಕಿರಣ್ ತಬ್ಲಾ ನುಡಿಸ್ತಾ ಇದ್ದಾನೆ, ನಾನು ಹಾರ್ಮೋನಿಯಂ ನುಡಿಸ್ತಾ ಇದ್ದೀನಿ. ಸೊ ಈ ರೀತಿ ಅನೇಕ. ಇದು ಉಡುಪಿ ಶ್ರೀ ಕೃಷ್ಣ ಮಠದ ಆಸ್ಥಾನ್ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ. ನೈಸ್. ಈ ಸ್ಟುಡಿಯೋನ SP ಬಾಲಸುಬ್ರಹ್ಮಣ್ಯ ಅವರು ಇನಾಗ್ರೇಟ್ ಮಾಡಿದ್ದು. ಯಾಕೆ ಈಗ ನಾವು ಹೊರಗಡೆ ಹೋಗ್ತೀವಲ್ಲ ಸ್ಟುಡಿಯೋ ಅದು. ಓಕೆ. ಆ್ಯಂಡ್ ಇದು ಷಡಜ್ ಚಿಕ್ಕವನಿದ್ದಾಗ ಉಡುಪಿ ಕೃಷ್ಣ ಮಠದಲ್ಲಿ ನುಡಿಸ್ತಾ ಇರೋದು. ಈ ರೀತಿ ಅನೇಕ ನೆನಪುಗಳು ಇಲ್ಲಿ ಸೆರೆ ಹಿಡಿದಿದ್ದೀವಿ. ವೆರಿ ನೈಸ್. ವೆರಿ ರೇರ್ ಕಲೆಕ್ಷನ್. ಹೌದು. ಹರಿಹರನ್ ಅವರು, ಕದ್ರಿ ಗೋಪಾಲನಾಥ್ ಅವ್ರ ಜೊತೆ ಜುಗಲ್ಬಂದಿ, ಇಳೆಯರಾಜ ಅವ್ರ ಜೊತೆ ಮಾಡಿರೋದು. ಆಮೇಲೆ ರಾಷ್ಟ್ರ ಪ್ರಶಸ್ತಿ ತಗೊಳ್ತಾ ಇರೋದು. ಓಕೆ. ರಾಷ್ಟ್ರ ಪ್ರಶಸ್ತಿ ಯಾವ ವರ್ಷ? ನಾನು 2005ರಲ್ಲಿ ಬೇರೂಗೆ ಬಂತು, ಬೇರು ಸಿನಿಮಾಗೆ. ಅದಕ್ಕೆ ನೀವು ಮ್ಯೂಸಿಕ್ ಮಾಡಿ. ಆಮೇಲೆ ಶೇಷಾದ್ರಿ ಅವ್ರ ಸಿನಿಮಾ. ಹೌದು. 2010ರಲ್ಲಿ ವಿಮುಕ್ತಿ ಅಂತ ಒಂದು ಸಿನಿಮಾ, ಅದು ನಾನು ಪ್ರೊಡ್ಯೂಸ್ ಮಾಡಿದ್ದೆ. ಸೊ ಆಸ್ ಅ ಪ್ರೊಡ್ಯೂಸರ್ ಆಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದೆ. ಒಳ್ಳೆ ಬೆಸ್ಟ್ ರೀಜನಲ್ ಕನ್ನಡ ಸಿನಿಮಾ ಅಂತ ರಾಷ್ಟ್ರ ಪ್ರಶಸ್ತಿ ಬಂತು ಅದಕ್ಕೆ, ವಿಮುಕ್ತಿಗೆ. ನಾವೆಲ್ಲ ಸತ್ಮೇಲೆ ಎಲ್ಲಿಗೆ ಹೋಗ್ತೀವಿ? ಹೋದವರು ತಿರುಗಿ ಬಂದು ಹೇಳಿಲ್ಲ. ಎಷ್ಟು ಕ್ಷೇತ್ರದಲ್ಲಿ ಸಂಗೀತ, ಸಿನಿಮಾ, ಧಾರಾವಾಹಿ? ಇನ್ನೊಂದು ಕ್ಷೇತ್ರ ಹೇಳಿ, ದಯವಿಟ್ಟು ಹೇಳಿ ಸರ್. ನಾನು ಬರೆದಿರುವಂಥ ಮೊಟ್ಟ ಮೊದಲನೆಯ ಕಾದಂಬರಿ ಪ್ರಹರ, ಹಾಡುವ ಗಡಿಯಾರ ಹಾಡುತ್ತಾ. ಕೋವಿಡ್ ಸಮಯದಲ್ಲಿ ನಾನು ಬರೆದಂಥ ಕಾದಂಬರಿ ಇದು. ಮೊದಲು ಕನ್ನಡದಲ್ಲಿ ಬರೆದೆ, ಅದು ಸಪ್ನಾ ಬುಕ್ ಹೌಸಿಂದ ಬಿಡುಗಡೆ ಆಯಿತು.
ಅದಾದಮೇಲೆ ಹೋದ ವರ್ಷ ಇಂಗ್ಲೀಷ್ನಲ್ಲಿ ನಾನೇ ಟ್ರಾನ್ಸ್ಲೇಟ್ ಮಾಡಿ ಸಿಂಗಿಂಗ್ ಕ್ಲಾಕ್ ಅಂತ ಬರೆದೆ. ಇಟ್ ಇಸ್ ಅ ಫಿಕ್ಷನ್ ನಾವೆಲ್. ಫಿಕ್ಷನ್ ಸಂಪೂರ್ಣವಾಗಿ ಕಾಲ್ಪನಿಕ ಕಥೆ. ಒಬ್ಬ ಸಂಗೀತಗಾರ ಎಲ್ಲೋ ಹಳ್ಳಿಯಲ್ಲಿರೋನಂಥವನು, ಅವನು ಒಂದು ಹಾಡುವ ಗಡಿಯಾರ ಸೃಷ್ಟಿ ಮಾಡ್ತಾನೆ. ಅದರ ಮಾಡೆಲ್ಲೇ ಇದು. ಸೊ ಇದೊಂದು ಗ್ರಾಮಫೋನ್ ರೆಕಾರ್ಡು ಕೆಳಗಡೆ. ಪ್ರತಿ ಗಂಟೆಗೂ ಅದು ಡಿಸ್ಕ್ ಚೇಂಜ್ ಆಗುತ್ತೆ ತಂತಾನೆ. ಪ್ರತಿ ಗಂಟೆಗೂ ಅದಕ್ಕೆ ಸಂಬಂಧಪಟ್ಟವಾಗೆ ಅದಕ್ಕೆ ಸರಿಯಾದ ರಾಗ ಅದು ಹಾಡುತ್ತೆ ಅನ್ನೋ ಒಂದು ಕಲ್ಪನೆ ಒಂದು. ಓಕೆ, ಒಬ್ಬ ಹಳ್ಳಿ ಹುಡುಗಂದು ಗಾಯಕ ಒಬ್ಬ ಗಾಯಕ. ಹಾಂ. ಸೊ ಕಥೆ ಹಾಗೆ ನಿರ್ಮಾಣ ಆಗುತ್ತೆ. ಈ ಗಡಿಯಾರವನ್ನು ಆ 50-60ರ ದಶಕದಲ್ಲಿ CD, MP3, ಇಂಟರ್ನೆಟ್ಟು ಅಥವಾ ಟೇಪ್ ರೆಕಾರ್ಡರ್ ಕೂಡ ಇಲ್ಲದೇ ಇರೋ ಸಮಯದಲ್ಲಿ ಹಾಡುವ ಗಡಿಯಾರ ನಿರ್ಮಾಣ ಮಾಡಿ ಅದು ಮನೆ ಮನೆಯಲ್ಲೂ ತಲುಪಬೇಕು. ಅಂದರೆ ಪ್ರತಿ ಗಂಟೆಗೂ ಆ ಗಂಟೆಗೆ ಸರಿಯಾದ ರಾಗಗಳನ್ನ ನೀವು ಕೇಳ್ತಾ ಇದ್ದರೆ ಇಡೀ ಸಮಾಜವೇ ಸುಸಂಸ್ಕೃತವಾಗಿ ಬೆಳೆಯುತ್ತೆ ಅನ್ನೋ ಒಂದು ಆಸೆಯಿಂದ ಅವನು ಆ ಗಡಿಯಾರವನ್ನು ತಯಾರು ಮಾಡ್ತಾನೆ. ಅಂದರೆ ಇಡೀ ಸಮಾಜ ಸಂಗೀತ ಕೇಳ್ತಾ ಇದ್ರೆ ಅದಕ್ಕೊಂದು ಕಲ್ಚರ್ ಬೆಳೆಯುತ್ತೆ. ಏನು ಕಲ್ಪನೆ ಸರ್! ವಾವ್. ಯಾಕಂದರೆ ಅವನ ದೃಢವಾಗಿ ನಂಬೋದೇನೆಂದರೆ ಪ್ರತಿ ರಾಗಕ್ಕೂ ರೋಗ ನಿವಾರಣೆ ಶಕ್ತಿ ಕೂಡ ಇದೆ ಅಂತ. ಅದು ಪ್ರೇರಣೆ ನೀಡುತ್ತೆ, ನಿಮ್ಗೆ ಶಾಂತತೆ ಕೊಡುತ್ತೆ. ಇದೆಲ್ಲ ಒಂದಡಿ ಆದರೆ ನೀವು ರಾಗಗಳಿಂದ ರೋಗಗಳನ್ನ ನಿವಾರಣೆ ಮಾಡ್ಬೋದು ಅನ್ನೋ ಒಂದು ಥಿಯರಿ ಒಂದು. ಹಾಗಾಗಿ ಎಲ್ಲ ಮನೆಗಳಲ್ಲೂ ಈ ಥರದ್ದು ಒಂದು ಗಡಿಯಾರ ಇದ್ದರೆ ಪ್ರತಿ ಗಂಟೆಗೂ ಆ ಸಮಯದ ರಾಗ ಅದು ಕ್ಲಾಕ್ ಬರ್ತಾ ಇದ್ದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ರಿಗೂ ಆ ಸಂಗೀತದ ಮುಖಾಂತರ ಒಂದು ಶಾಂತತೆ, ಒಂದು ಪ್ರೇರಣೆ ಎಲ್ಲವೂ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಅವನು ಈ ಥರದೊಂದು ಇದು. ಅಂದರೆ ಇದರಲ್ಲಿ ಮುಖ್ಯವಾಗಿ ಪ್ರಹರ ಅಂತ ಹೆಸರು ಯಾಕಿಟ್ಟಿದ್ದೀನಿ ಅಂದರೆ, ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಹರ ಅಂದರೆ ಮುಹೂರ್ತ, ಗಳಿಗೆ. ಸೊ 3 ತಾಸಿನ ಒಂದು ಪ್ರಹರ. ಸೊ ದಿನದ 24 ಗಂಟೆಯಲ್ಲಿ 8 ಪ್ರಹರಗಳಿವೆ. 8×3 = 24. ಪ್ರತಿ ಪ್ರಹರದಲ್ಲೂ ಇಂತಿಷ್ಟು ರಾಗಗಳಂತಿದೆ. ಹಾಗಾಗಿ ನಮ್ಗೆ ಬೆಳಗಿನ ರಾಗ, ಮಧ್ಯಾಹ್ನ ರಾಗ, ಸಾಯಂಕಾಲದ ರಾಗ, ಲೇಟ್ ನೈಟ್ ರಾಗ, ಹೀಗೆ ಬೇರೆ ಬೇರೆ ರಾಗಗಳು ಬೇರೆ ಬೇರೆ ಸಮಯದಲ್ಲಿ ಹಾಡಬೇಕು, ಕೇಳಬೇಕು ಅಂತ ಶಾಸ್ತ್ರದಲ್ಲಿ ಬರೆದಿದೆ. ವಿ ಫಾಲೋ ದ್ಯಾಟ್. ರಾಗ ಟೈಮ್, ಇದು ಟೈಮ್ ಟೇಬಲ್, ರಾಗ ಸಮಯ ಚಕ್ರ ಅಂತ ಹೇಳಿದ್ವಿ. ಓಕೆ, ಅದಕ್ಕೆ ಪ್ರಹರ ಅಂತೀವಿ ನಾವು. ಈ ಪ್ರಹರದ ರಾಗಗಳನ್ನ ಸಂಜೆ ನುಡಿಸ್ಬೇಕಾಗಿರೋ ರಾಗ ಬೆಳಿಗ್ಗೆ ನುಡಿಸಲ್ಲ ನಾವು. ಅದನ್ನ ನುಡಿಸೋದಷ್ಟೇ ಅಲ್ಲ, ಕೇಳೋದನ್ನು ಅದೇ ಸಮಯದಲ್ಲೇ ಕೇಳಿದ್ರೆ ಅದರ ಪರಿಣಾಮ ಅದ್ಭುತವಾಗಿರುತ್ತೆ ಅಂತ. ಬಟ್ ಇದು ಸೈನ್ಸ್ ಕೂಡ ಹೌದು, ಇದೊಂದು ಪ್ಯೂರ್ ವಿಜ್ಞಾನ ಕೂಡ. ಯಾಕಂದ್ರೆ ಸಂಗೀತಕ್ಕೆ ನೀವು ಹೇಳೋದಾಗೆ ರಾಗಕ್ಕೆ ರೋಗ ನಿರೋಧಕ ಶಕ್ತಿ, ಮತ್ತು ಕೆಲವು ರಾಗಗಳನ್ನ ಅದೇ ಸಂದರ್ಭ, ಕೆಲವರು ಈಗ ಮರಣ ಹೊಂದಾಗ ಯಾವುದೋ ಒಂದು ರಾಗ ನುಡಿಸ್ತಾರೆ. ಹೌದು, ಅವೆಲ್ಲಕ್ಕೂ ಅದರದ್ದೇ ಆದಂತಹ ಅರ್ಥಗಳಿದ್ದಾವೆ. ಹೌದು. ಸೊ ಪ್ರತಿಯೊಂದೂ ಅವನು ಅದನ್ನು ಪರಿಪಾಲಿಸ್ತಾ ಇರ್ತಾನೆ. ಇದರಲ್ಲಿರೋ ಪಂಡಿತ್ಜಿ ಅಂತ ಏನು ನಾವು ಕ್ಯಾರೆಕ್ಟರ್ ಇದೆ, ಅವ್ನು ಯಾವುದೇ ಕಾರಣಕ್ಕೂ ನಾನು ನಿನ್ಗೆ 1 ಲಕ್ಷ ಆಗಿನ ಸಮಯದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೀನಿ, ನೀನು ಇಂಥ ರಾಗ ಹಾಡು ಅಂತ ಯಾರೋ ಜಮೀನ್ದಾರ್ ಹೇಳಿದ್ರೆ ಆಗಲ್ಲ, ನಾನು ಈ ಸಮಯದ ರಾಗ ಮಾತ್ರ ಹಾಡ್ತೀನಿ ಅಂತ ಎದ್ದೋಗ್ಬಿಡ್ತಾನೆ ಅವನು. ಓ, ಅಷ್ಟು ಆತನ ಬದ್ಧತೆ ಇತ್ತು ನನಗೆ. ಹಾಗೆ ಆ ಥರದವ್ರು ಇದ್ದರು ಒಂದು ಸಮಯದಲ್ಲಿ. ಅಂದರೆ ಸಂಗೀತವನ್ನೇ ಆರಾಧಿಸುವಂಥವ್ರು, ಹಣಕ್ಕೋಸ್ಕರ ತಲೆ ಕೆಡಿಸ್ಕೊಳ್ತಿರೋ. ಆಮೇಲೆ ಅವ್ರ ಗಾಯನದಲ್ಲಿ ಅದಕ್ಕೆ ಆ ರೀತಿಯ ಶಕ್ತಿ ಕೂಡ ಇತ್ತು. ಒಬ್ರು ಒಂದ್ಸತಿ ಅವ್ರ ಗಾಯನ ಕೇಳ್ಬಿಟ್ರೆ ಜೀವನ ಪರ್ಯಂತ ಅವ್ರ ದಾಸನಾಗೋಕ್ಕೆ ಶರಣರಾಗ್ತಿದ್ರು ಅವ್ರಿಗೆ. ಆ ರೀತಿಯ ಶಕ್ತಿ ಅದು ಬಿಕಾಸ್ ಆಫ್ ದೀಸ್ ಕ್ವಾಲಿಟೀಸ್. ಓಕೆ ಓಕೆ. ಪ್ರಹರ ಬಿಡುಗಡೆ ಆಯ್ತಾ? ಆಗಿದೆ. ಸೊ ಸ್ನೇಹಿತರೆ, ಪ್ರಹರ ಅಂತ ಹೇಳಿ ಒಂದು ಕಾದಂಬರಿ, ಸಂಗೀತ ಆಧಾರಿತ ಸಂಗೀತ ಕಲಾವಿದನ ಕಾದಂಬರಿ ಪ್ರಹರ. ಎಷ್ಟು ಚೆನ್ನಾಗಿದೆ. ನಾವು ಭೈರಪ್ಪನವ್ರ ಮಂದ್ರ ಕೇಳಿದ್ವಿ ನಾವು. ಸೊ ಬಹುಶಃ ಅದಾದ್ಮೇಲೆ ನಾನು ಕೇಳ್ತಾ ಇರೋ ಸಂಗೀತಗಾರರ ಬದುಕಾಧಾರಿತ ಒಂದು ಕಾದಂಬರಿ ಪ್ರಹರ. ನಮ್ಮ ಪ್ರವೀಣ್ ಗೋಡ್ಕಿಂಡಿ ಸರ್ರೇ ಬರೆದಿದ್ದಾರೆ. ಕನ್ನಡವೂ ಇದೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇದೆ. ಕನ್ನಡಕ್ಕೆ ಸಪ್ನಾದವ್ರು ಮಾಡಿದ್ದಾರೆ. ಸೊ ಕಾಂಟ್ಯಾಕ್ಟ್ ಸಪ್ನಾ, ದಯವಿಟ್ಟು ತಗೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಸ್ಟುಡಿಯೋ ತೋರಿಸ್ತೀವಿ. ಈಗ ಹೋಣ ಬನ್ನಿ ಸ್ಟುಡಿಯೋ. ಈಗ SPB ಸರ್ ಇದು ಇನಾಗ್ರೇಟ್ ಮಾಡಿ ಸ್ಟುಡಿಯೋ ನೋಡೋಣ. ಬನ್ನಿ ಪ್ಲೀಸ್ ಕಮ್. ವಾವ್, ಫುಲ್ಲಿ ಎಕ್ವಿಪ್ಡ್. ಹಾಂ, ವಾವ್, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ನಮ್ಮ ಎಲ್ಲ ಪ್ರೊಡಕ್ಷನ್ಗಳು ನಾನು ಬಹುತೇಕ ಮಾಡಿರೋದೆಲ್ಲ ಇಲ್ಲೇ ಮಾಡಿರೋದು. ಇಲ್ಲೇ ಕಂಪೋಸ್ ಮಾಡ್ತೀನಿ, ಇಲ್ಲೇ ರೆಕಾರ್ಡ್ ಮಾಡ್ತೀನಿ. ಆಮೇಲೆ ಯಾರು ಗಾಯಕರು ಬಂದರೆ ಅಥವಾ ನಮಗೆ ಇದು ಅಂದರೆ ಒನ್ ಅಟ್ ಅ ಟೈಮ್ ಸ್ಟುಡಿಯೋ ಇದು. ಇವಾಗ ಮುಂಚಿನ ಥರ ದೊಡ್ಡ ಸ್ಟುಡಿಯೋಗಳು ಎಲ್ಲ ಒಟ್ಟಿಗೆ ಮ್ಯೂಸಿಷಿಯನ್ಸ್ ಕೂತ್ಕೊಂಡು ಮಾಡುವಂಥದ್ದು ಇದನ್ನೇ ಇಲ್ಲ ಈಗ. ಸೊ ನಾವು ಕಂಪ್ಯೂಟ್ರಲ್ಲಿ ಫಸ್ಟು ಟ್ರ್ಯಾಕ್ ರೆಡಿ ಮಾಡ್ಕೊಳ್ತೀವಿ. ನಾನೇ ಗೀತೆಯನ್ನು ಹಾಡಿ ಅದಕ್ಕೆ ಬೇಕಾಗಿರೋ ಕಾರ್ಡ್ಸ್ನೆಲ್ಲ ಪ್ರೋಗ್ರಾಮ್ ಮಾಡಿ, ಮೆಲಡಿ ಸೆಕ್ಷನ್ ನಾನು ಪ್ರೋಗ್ರಾಮ್ ಮಾಡ್ತೀನಿ, ರಿದಮ್ ಸೆಕ್ಷನ್ ನಮ್ಮ ಅಣ್ಣ ಪ್ರೋಗ್ರಾಮ್ ಮಾಡ್ತಾನೆ. ಆಮೇಲೆ ಯಾವ ಕಲಾವಿದರು ಬೇಕು, ನಮಗೆ ಸಾರಂಗಿ ಬೇಕಾ ಅಥವಾ ಸಿತಾರ್ ಬೇಕಾ, ಅವರೊಬ್ಬರನ್ನೇ ಕರೆಸಿ ಅದ್ರ ಮೇಲೆ ಮಿಕ್ಸ್ ಮಾಡೋದು. ಫೈನಲಿ ಗಾಯಕರು, ಅದ್ರ ಮುಖ್ಯ ಗಾಯಕರು ಯಾರು ಅಂತ ಅವ್ರನ್ನ ಮಾತ್ರ ಕರೆಸಿ ಇದೇ ಸ್ಟುಡಿಯೋಲ್ಲಿ. ಸೊ ಇಟ್ಸ್ ಒನ್ ಅಟ್ ಅ ಟೈಮ್. ಒಬ್ಬ ಕಲಾವಿದರು ಒಬ್ಬರನ್ನೇ ಒಂದು ಸಮಯದಲ್ಲಿ ಕಳಿಸಿ ಕಳಿಸಿ, ಒಬ್ಬೊಬ್ಬ ಇನ್ನೊಂದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ನವ್ರು ಕರೆಸಿ ರೆಕಾರ್ಡ್ ಮಾಡಿ ಕಳಿಸಿ.
ಬಟ್ ಬಹುತೇಕ ಏನಾಗುತ್ತೆ ಅಂದರೆ ಒಂದು ಈಗ ಇತ್ತೀಚಿನ ಕಳೆದ ಒಂದು 20 ವರ್ಷದಲ್ಲಿ ನಾವು ನೋಡಿರೋದು ಒಂದು ಲೈವ್ ಮ್ಯೂಸಿಕ್, ಒಂದು ಗೀತೆಗೆ ಬೇಕಾಗೋದು ಒಂದು ಕೊಳಲು, ಒಂದು ತಬ್ಲಾ, ಆಮೇಲೆ ಸಿತಾರು ಅಥವಾ ಸಂತೂರು ಆ ಥರದ್ದು ಒಂದು, ಅಥವಾ ವೀಣೆ ಆ ಥರದ್ದು. ಸೊ ಅಷ್ಟರಲ್ಲೇ ಮುಗಿದೋಗುತ್ತೆ. ಮುಂಚಿನ ಥರ ನಮ್ಗೆ ಇಡೀ ವೈಲಿನ್ ಸೆಕ್ಷನ್ ಬೇಕು ಅಥವಾ ಒಂದು 7-8 ಜನ ರಿದಮ್ ಸೆಕ್ಷನ್ ಬೇಕು, ಆ ಥರ ಏನು ಬೇಕಾಗಲ್ಲ. ಆಮೇಲೆ ನಮ್ಮ ಅಣ್ಣನೇ 2-3 ಟ್ರ್ಯಾಕಲ್ಲಿ ಅವನೇ ತಬ್ಲಾಗಳನ್ನ ಮಿಕ್ಸ್ ಮಾಡ್ತಾನೆ. ಹಾಗಾಗಿ ಒಂದು 4-5 ಜನ ನೋಡಿಸಿರೋ ಒಂದು ಫೀಲು ಬರುತ್ತೆ. ಓಕೆ. ಸೊ ಹಾಗಾಗಿ ನನ್ನ ಬಹುತೇಕ ಪ್ರೊಡಕ್ಷನ್ಸು, ಈವನ್ ಕೃಷ್ಣಾನಿ ಲೇಟಾಗಿ ಬರೋ ಅನ್ನೋಂಥ ಒಂದು ಸಿನಿಮಾ ರಮೇಶ್ ಸರ್ದು, ಅದರ ಸಂಗೀತ ಕೂಡ ಇಲ್ಲೇ ನಾವು ಮಾಡಿರೋದು. ಬಾಲು ಸರ್ ನಂದು ಇದು 2008 ನಾನು ಮನೆ ಕಟ್ಟಿ ಇದು ಸ್ಟುಡಿಯೋ ಇನಾಗ್ರೇಷನ್ಗೆ ಅವ್ರಿಗೆ ಇನ್ವೈಟ್ ಮಾಡಿದಾಗ ಅವ್ರು ಬಂದು ಬಂದಿರೋ ಬಾಲು ಸರ್ ಇಲ್ಲೇ ಹಾಡ್ಬಿಟ್ಟು ಹೋದ್ರು ಅವರು. ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ ನಮ್ಮ ಅಣ್ಣನೂ ಇಂಜಿನಿಯರು, ಅವ್ನು ಕಂಪ್ಯೂಟರ್ ಇಂಜಿನಿಯರು, ನಾನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು. ಸೊ ಆಗಿನ ಸಮಯದಲ್ಲಿ ಸೌಂಡ್ ಪ್ರೂಫಿಂಗು ಅದು ಇದು ಅಷ್ಟೊಂದು ಬೆಳೆದಿರಲಿಲ್ಲ, ಅಂದರೆ ಅಷ್ಟು ಈಸಿಲಿ ನಮ್ಗೆ ಸಿಗ್ತಾ ಇರಲಿಲ್ಲ. ಇದೆಲ್ಲ ನಾವೇ ತಲೆ ಓಡಿಸಿ ಮಾಡಿರೋವಂಥದ್ದು. ಇದು ನಮ್ಮ ದೇಸಿ ತಂತ್ರಜ್ಞಾನ ನೀವೇ ಮಾಡಿರೋದು. ಇದ್ರೊಳಗಡೆ ಅದು ಗ್ಲಾಸ್ ವೂಲ್ ಅಂತ ಬರುತ್ತೆ, ಅದರದ್ದು ದಿಂಬು ಮಾಡಿಸಿ ಈ ಇಡೀ ರೂಫ್ ಇವಾಗ ಹ್ಯಾಂಗಿಂಗ್ ಇದೆ ಇದು. ಸೊ ಕಾರ್ಪೆಂಟರ್ಸ್ನೆಲ್ಲ ಹಿಡ್ಕೊಂಡ್ಬಂದು 8 ಜನ ಸೇರಿ ಇದನ್ನ ಎತ್ತಿ ಅಲ್ಲಿ ಮೇಲೆ ಕಟ್ಟಿ ಇದನ್ನ ನಿಲ್ಸಿರುವಂಥದ್ದು ಇದು. ಅಂದ್ರೆ ಮೇಲ್ ರೂಫ್ ಏನಿದೆ, ಆ ರೂಫು ಮತ್ತೆ ಈ ಫಾಲ್ ಸೀಲಿಂಗ್ ಮಧ್ಯದಲ್ಲಿ ಆ ಗ್ಲಾಸ್ ವೂಲದ್ದು ದಿಂಬುಗಳಿದೆ. ಸೊ ಹಾಗಾಗಿ ಏನೇ ರಿಫ್ಲೆಕ್ಷನ್ ಇಲ್ಲ ನೋಡಿ, ಇಲ್ಲಿ ಪೂರ್ತಿ ಡೆಡ್ ಸೈಲೆಂಟ್ ಇದೆ. ಆಮೇಲೆ ಎಕೋ ಇಲ್ಲ, ಅದೇ ಯಾವ ಸೌಂಡ್ ಆಚೆಯಿಂದನೂ ಬರಲ್ಲ, ಇಲ್ಲಿಂದ ಆಚೆಗೂ ಹೋಗಲ್ಲ. ಆ ರೀತಿನೇ ನಾವು ಮಾಡ್ಕೊಂಡಿರೋದು. ಸೊ ಬಾಲು ಸರ್ಗೆ ತುಂಬ ಇಷ್ಟ ಆಯಿತು ಇದು, ಇಲ್ಲಿ ಜಾಗ ಚಿಕ್ಕ ಕಾಂಪ್ಯಾಕ್ಟ್ ಆ್ಯಂಡ್ ವೆರಿ ನೈಸ್, ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳಿ ಅವ್ರು ತುಂಬ ಖುಷಿಯಿಂದ ಒಂದು 1/4 ಗಂಟೆ ಇಲ್ಲಿ ಬೇರೆ ಬೇರೆ ಮೊದಲನೇಗೆ ಅವರು ರಾಯರ್ದು ಒಂದು ಶ್ಲೋಕ ಹಾಡಿ ಇದನ್ನ ಇನಾಗ್ರೇಟ್ ಮಾಡಿ ಅವರು ಆಶೀರ್ವಾದ ನೀಡಿ ಹೋದರು. ಅದಾದಮೇಲೆ ಅನೇಕ ಕಲಾವಿದರು ಇಲ್ಲೆಲ್ಲ ಬಂದು ಹಾಡಿ ಹೋಗಿದ್ದಾರೆ. ಸಂಗೀತ ಕಟ್ಟಿಯವರು ಬಂದಿದ್ದಾರೆ, ಜಯತೀರ್ಥ ಮೇವುಂಡಿ ಅವರು ಬಂದು ಹಾಡಿ ಹೋಗಿದ್ದಾರೆ. ಆಮೇಲೆ ನಮ್ಮ ಸುಪ್ರಿಯಾ ಅವರು, ಮಂಗಳ ಅವರು, ಹೇಮಂತು, ಎಲ್ಲ ಗಾಯಕರು ಇಲ್ಲಿ ಬಂದು ನನ್ನ ಕಂಪೋಸಿಷನ್ಸ್ಗೆ ಮೆರುಗನ್ನು ನೀಡಿದ್ದಾರೆ. ಕಲಾವಿದ ಆರ್ಥಿಕವಾಗಿ ಸಬಲರಾಗಿ ಅಥವಾ ತಾಂತ್ರಿಕವಾಗಿ ಸಬಲರಾಗಿರೋದು ಬಹಳ ಮುಖ್ಯ ನೋಡಿ. ಅದು ಬಹಳ ಅವಶ್ಯಕವಾದ ಒಂದು ವಿಷಯ. ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರೋಗಿ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ನಮ್ಮ ಎಲ್ಲರನ್ನೂ ಆವರಿಸ್ಕೊಂಡ್ಬಿಟ್ಟಿದೆ ಅಂದರೆ, ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ನೀವು ಅಪ್ಡೇಟ್ ಆಗದೇ ಇದ್ದರೆ ಅದರಲ್ಲಿ ಔಟ್ಡೇಟ್ ಆಗ್ತಾರೆ. ಔಟ್ಡೇಟ್. ಸೊ ಹಾಗಾಗಿ ಜೊತೆಗೆ ನನಗೆ ವೈಯಕ್ತಿಕವಾಗಿ ಈ ತಂತ್ರಜ್ಞಾನದ ಬಗ್ಗೆ ಆಮೇಲೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಐ ಆಮ್ ಅ ಫ್ಯಾನ್ ಆಫ್ ಟೆಕ್ನಾಲಜಿ. ಸೊ ಐ ಟ್ರೈ ಟು ಕೀಪ್ ಮೈ ಸೆಲ್ಫ್ ಅಪ್ಡೇಟೆಡ್. ನಂಗೆ ಖುಷಿ, ಹೊಸ ಈ ಸಾಫ್ಟ್ವೇರ್ಸ್ ಬಂದರೆ, ಹೊಸ ಯಂತ್ರಗಳು ಬಂದರೆ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಂದರೆ ಅವನ್ನೆಲ್ಲನೂ ನನ್ನ ಮ್ಯೂಸಿಕಲ್ಲಿ ಹೇಗೆ ಅದನ್ನ ಅಡ್ಯಾಪ್ಟ್ ಮಾಡ್ಕೋಬೋದು ಅಂತ. ಸೊ ನಾನು ಫ್ಯೂಷನ್ ತಂಡ ಕಟ್ಟಿರಬೇಕಾದ್ರೂ ಅದೇ ನನ್ನ ಮೂಲ ಮಂತ್ರ. ಹೊಸದನ್ನು ಕಾಂಟೆಂಪ್ರರಿ ಏನಿದೆ ಆ ಸೌಂಡ್ಸನ್ನು ಇಟ್ಕೊಂಡು ನಮ್ಮ ಶಾಸ್ತ್ರೀಯ ಸಂಗೀತದ ಮೂಲ ಗುಟ್ಟು ಏನಿದೆ, ಮೆಲೋಡಿ, ಆಮೇಲೆ ಒಂದು ಜನಕ್ಕೆ ಮಾಧುರ್ಯ ಕೊಡಬೇಕು ಅನ್ನೋದು. ಎಷ್ಟೇ ನಾವು ಪಾಶ್ಚಾತ್ಯ ಸಂಗೀತ ಅಥವಾ ಈ ಅದನ್ನು ಬಳಸ್ಕೊಂಡ್ರೂ ರಾಗದ ಒಂದು ಸುಖ ಏನಿದೆ, ಮಾಧುರ್ಯ, ಅದನ್ನು ಕಾಪಾಡಿಕೊಂಡು ಇವನ್ನೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಬಂದಿದ್ದೀನಿ. ಗ್ರೇಟ್ ಸರ್, ಸೂಪರ್, ಥ್ಯಾಂಕ್ ಯು. ಅರ್ಧ ಶತಮಾನ ಸಂಗೀತದ ಜೊತೆಗೆ ಬನ್ನಿ. ಸೊ ಇದು ಮಾಸ್ಟರ್ ಕನ್ಸೋಲು, ಟೆಕ್ನಿಷಿಯನ್ ಸೆಟ್. ಇಲ್ಲಿ ಕಿರಣ್, ಓಕೆ, ನಾನು ಇಬ್ರು ಕೂತ್ಕೊಂಡು ಫೈನಲ್ ಮಾಸ್ಟರಿಂಗ್ ಮಾಡೋದು. ನಿಮ್ಮ ಸೌಂಡ್ ಇಂಜಿನಿಯರಿಂಗೇ ಬರುತ್ತೆ? ಹಾಂ, ನೀವು ಖುದ್ದು ರೆಕಾರ್ಡ್ ಮಾಡಿಬಿಡ್ತೀರಿ? ನಾಟ್ ಡಿಪೆಂಡೆಂಟ್ ಆನ್ ನೋಬಡಿ. ಸೂಪರ್. ನಾವಿಬ್ಬರೇ ಮ್ಯಾನೇಜ್ ಮಾಡೋದು, ಕಿರಣ್ ನಾನು. ಸರ್, ಸೂಪರ್. ಸೊ ನೀವು ಸರ್, ನನಗನ್ಸುತ್ತೆ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ಗೆ ನೀವು ಈ ಮನೆ ಬಿಟ್ಟು ಆಚೆ ಹೋಗೋ ಅವಶ್ಯಕತೆ ಇಲ್ಲ. ದ್ಯಾಟ್ ಇಸ್ ವಾಟ್ ಐ ಸೆಡ್. ಬೇಕಾಗಿಲ್ಲ ನಿಮ್ಗೆ ಅಷ್ಟೇ. ಈಗ ಷಡಜನ್ ನುಡಿಸ್ತಾ ಇರೋದು, ನನ್ನ ಮಗ ನುಡಿಸ್ತಾ ಇರೋದ್ರಿಂದ ಎಷ್ಟೋ ಸತಿ ನಾನು ನನ್ನ ಪ್ರೊಡಕ್ಷನ್ಸಿಗೆ ಅವನೇ ಕೊಡಲು ನುಡಿಸ್ಬಿಡ್ತಾನೆ. ಓಕೆ ಓಕೆ. ಸೊ ಹಾಗಾಗಿ ಎಲ್ಲೂ ಯಾವುದೇ ಕಾರಣಕ್ಕೂ ನಾವು ಮನೆಯಿಂದ ಆಚೆ ಹೋಗಿ ಮಾಡೋದು ಅವಶ್ಯಕತೆನೇ ಬೀಳಲ್ಲ. ನೈಸ್. ಎಲ್ಲವೂ ಇಲ್ಲೇ ನಡೆದು ಹೋಗುತ್ತೆ. ಗ್ರೇಟ್ ಸರ್. ನನ್ನ ಮಿತ್ರರು ಅನೇಕ ಜನ ಅದೇ ಹೇಳ್ತಾರೆ, ಏನ್ರಿ ನೀವು ಎಲ್ಲನೂ ನೀವೇ ಮಾಡಿಬಿಡ್ತೀರಾ, ಹಾಡು ನೀವೇ ಹಾಡ್ತೀರಾ, ಕೊಳಲು ನುಡಿಸ್ಬಿಡ್ತೀರಾ, ತಬ್ಲಾನು ಇಲ್ಲೇ ಇದೆ, ಮನೇಲೇ ಇದೆ, ಸೌಂಡ್ ಇಂಜಿನಿಯರಿಂಗು ನೀವೇ.
ಆರ್ಟ್ ವರ್ಕ್ ಬೇಕಂದ್ರೆ ಮೇಡಮ್ ಮಾಡಿಕೊಡ್ತಾರೆ, ಎಲ್ಲವೂ ಇಲ್ಲೇ ಆಗ್ಬಿಡುತ್ತೆ ನಿಮ್ಮದು ಅಂತ. ಸೊ ಬಟ್ ಹಾಗಿರೋ ತುಂಬ ಅವಶ್ಯಕತೆ ನೋಡಿ ನಮ್ಮ ಭಾರತದಂಥ ದೇಶಗಳಲ್ಲಿ ಅವರವರೇ ಸೆಲ್ಫ್ ಡಿಪೆಂಡೆಂಟ್ ಆಗಿ ಬೇಗ ಕೆಲಸನೂ ಆಗುತ್ತೆ. ನಂಬರ್ಸ್ ವಿ ಕ್ಯಾನ್ ಪ್ರೊಡ್ಯೂಸ್ ಮೋರ್. ಗ್ರೇಟ್ ಸರ್, ಸೂಪರ್. ಸೊ ಈ ಜಾಗ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದೆ, ಬೈಟ್ ಹಕ್ಕು. ಸೊ ಇದೇ ನಿಮಗೆ ಆಡಿಯನ್ಸ್ ಕೂತ್ಕೊಳ್ಳೋ ಜಾಗನೂ ಆಯಿತು, ಆಡಿಯನ್ಸ್ ಕೂತ್ಕೊಳ್ಳೋ ಜಾಗ ಇಲ್ಲಿಂದ ಪರ್ಫಾರ್ಮೆನ್ಸ್ ಸ್ಪೇಸ್. ಎಸ್. ಸೊ ಏನಾದ್ರು ಸಭೆ ಸಮಾರಂಭ ನಾವು ಮಾಡಿದಾಗ ಅಡುಗೆ ಎಲ್ಲ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಊಟ ಬಡಿಸೋದಕ್ಕೂ ಎಲ್ಲ ವೆರಿ ನೈಸ್. ಸೊ ಇದೊಂದೇ ಈ ಸೈಟಿಂದ ನಾನು ಇದನ್ನು ನಮ್ಮ ಮನೆಗೆ ಜೋಡಿಸ್ಕೊಂಡೆ. ಸೊ ಅದು ಓಪನ್ ಸ್ಪೇಸು. ಇದು ಮೇಲೆ ಬಂದ ತಕ್ಷಣ ನಂದು ಒಂದು ಪ್ರೈವೇಟ್ ಡೆಕ್ ಅಂತ ಮಾಡ್ಕೊಂಡಿದ್ದೀನಿ. ಅಂದರೆ ಬೆಳಗಿನ ಜಾವದಲ್ಲಿ ನಂಗೆ ಇಲ್ಲಿ ಕೂತ್ಕೊಂಡು ಪೇಪರ್ ಓದೋದಾಗಲಿ, ಸೊ ಸೂರ್ಯೋದಯ ಇಲ್ಲಿ ಆಗುತ್ತೆ, ಬಟ್ ಸೂರ್ಯಾಸ್ತ ನೋಡೋದಕ್ಕೆ ನನಗೆ ಒಂದು ವ್ಯೂ ಇದೆ. ಸೂರ್ಯಾಸ್ತ ಆಗ್ತದೆ ನೋಡಿ, 6 ಗಂಟೆ ಆಯಿತು. ಗ್ರೇಟ್. ಈ ಪ್ರೈವೇಟ್ ಡೆಕ್ ಅಂದರೆ ಇದಕ್ಕೆ ಸೂರ್ಯಾಸ್ತ ನೋಡೋಕ್ಕೆ, ಕಾಫಿ. ಅಂದರೆ ಇಲ್ಲಿ ಬೆಳಗಿನ ಸಮಯದಲ್ಲಿ ಪೇಪರ್ ಓದ್ಕೊಂಡು ಚಿಂತನೆ ಮಾಡೋದಕ್ಕೆ, ಇಡೀ ದಿನ ಏನು ಮಾಡ್ಬೋದು, ಬೇರೆ ಹೊಸ ಹೊಸ ಕಲ್ಪನೆಗಳು, ಅದೆಲ್ಲ ಮಾಡೋದಕ್ಕೆ ಈ ಜಾಗ ಇಟ್ಕೊಂಡಿದ್ದೀನಿ. ಜೊತೆಗೆ ಈ ಕೆಳಗಡೆ ನಾವು ಬೆಳಗಿನ ಸಮಯದಲ್ಲಿ ಯೋಗ ಎಕ್ಸಸೈಸನ್ನು ಅಲ್ಲೇ ಮಾಡ್ತೀನಿ. ಪ್ಲಸ್ ಇಲ್ಲಿ ಆ್ಯಂಡ್ ಕೆಲವು ಸತಿ ಸಂಜೆ ಹೊತ್ತು ನನ್ನ ಭಾಳ ಹತ್ತಿರವಾದ ನನ್ನ ಕಸಿನ್ಸ್ ಆಗ್ಬಿಡ್ಬೋದು ಅಥವಾ ನನ್ನ ಸ್ನೇಹಿತರು ಬಂದಾಗ ಇಲ್ಲೇ ಕೂತ್ಕೊಂಡು ಹರಟೆ ಹೊಡ್ಕೊಂಡು, ಅಂದರೆ ಇಲ್ಲಿಂದ ನನಗೆ ಒಂದು ನೀವು ಈ ಕಡೆ ನೋಡಿದ್ರೆ ಒಂಥರ ಹಸಿರು, ಒಂದು ವಿಶಾಲವಾದ ಒಂದು ಜಾಗ, ವಿಹಂಗಮ ನೋಟ. ಸೊ ಅದೊಂಥರ ಸ್ಫೂರ್ತಿ ನೀಡುತ್ತೆ. ಹೌದು. ಐ ಆಮ್ ಲಕ್ಕಿ ದಟ್ ಈ ಏರಿಯಾದಲ್ಲಿ ಶಾಂತತೆ ಇದೆ. ಹೌದು. ಯಾವುದೇ ಸಮಯದಲ್ಲೂ ಜಾಸ್ತಿ ಅಬ್ಬರ ಗಲಾಟೆ ಇಲ್ಲ, ಟ್ರಾಫಿಕ್ ಇಲ್ಲ, ಪೊಲ್ಯೂಷನ್ ಇಲ್ಲ. ಹೌದು. ಸೊ ಹಾಗಾಗಿ ಇದು ನಂದು ರಾಕಿಂಗ್ ಚೇರು. ಓಕೆ. ಇಲ್ಲಿ ಕೂತ್ಕೊಂಡ್ರೆ ಆರಾಮಾಗಿ ಓಕೆ. ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬಗ್ಗೆ ಅಥವಾ ಇವನ್ ಸಂಗೀತದ ಬಗ್ಗೆ ಇಲ್ಲಿ ಕೂತ್ಕೊಂಡು ಲೆಕ್ಕ ಹಾಕೋದು. ನಾವು ಆ್ಯಸ್ ಮ್ಯೂಸಿಷಿಯನ್ಸ್ ನಾವು ಸತತವಾಗಿಯೂ 24/7 ಸಂಗೀತದ ಬಗ್ಗೆ, ರಾಗದ ಬಗ್ಗೆ, ತಾಳದ ಬಗ್ಗೆ, ಅದ್ರ ಬಗ್ಗೆ ನಮ್ದು ಯೋಚನೆ ನಡೀತಾನೇ ಇರುತ್ತೆ. ಸೊ ಇಲ್ಲಿ ಏಕಾಂತದಲ್ಲಿ ಕೂತ್ಕೊಂಡು ಆ ಥರದ ಹೊಸ ಹೊಸ ಕಲ್ಪನೆಗಳು, ಹೊಸ ರಾಗ ಸೃಷ್ಟಿ ಮಾಡೋದು, ಹೊಸ ಕಂಪೋಸಿಷನ್ಸ್ಗೆ, ಅದಕ್ಕೆ ಇದು ನನ್ನ ಜಾಗ. ಗ್ರೇಟ್. ಇಲ್ಲಿ ಕೂತ್ಕೊಂಡು ವೆರಿ ನೈಸ್, ತುಂಬ ಚೆನ್ನಾಗಿದೆ. ಸೊ ಇದನ್ನು ಪ್ರೈವೇಟ್ ಸ್ಪೇಸ್ ನಿಮ್ಮದು? ಪ್ರೈವೇಟ್. ಗ್ರೇಟ್. ಅದು ಎತ್ತರದಲ್ಲಿದೆ, ನೀವು ಹೇಳ್ದಂಗೆ ವಿಹಂಗಮ ನೋಟ. ಸೊ ಸುತ್ತ ಪ್ರಕೃತಿ. ಇಲ್ಲೆಲ್ಲ ಬ್ಯಾಂಬೂ ಗಿಡ ಪ್ಲಾಂಟ್ ಮಾಡಿದ್ದೀವಿ. ಸೊ ಇನ್ನು ಕೆಲವು ವರ್ಷಗಳಲ್ಲಿ ಇಲ್ಲ ಪೂರ್ತಿ ಬ್ಯಾಂಬೂದು ಒಂದು ಚಿಕ್ಕ ಮಿನಿ ಬ್ಯಾಂಬೂ ಫಾರೆಸ್ಟ್ ಥರ ಇಲ್ಲಿ ಬರುತ್ತೆ ಅಂತ ಸಾಂಕೇತಿಕವಾಗಿಯೂ ಇರುತ್ತೆ. ಸೊ ಇಟ್ ಇಸ್ ಮೈ ಪ್ರೈವೇಟ್ ಸ್ಪೇಸ್, ನನಗೆ ಬೇಕು ಅಂತ ನಾನು ಮಾಡಿಸ್ಕೊಂಡಿರೋದು. ಓಕೆ. ಅಂದರೆ ಸರ್ವೇ ಸಾಮಾನ್ಯ ಸೈಟ್ ಇದೆ ಅಂದರೆ ಮನೆಗಳನ್ನ ಕಟ್ಟಿ ಬಾಡಿಗೆ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ. ಹೌದಲ್ಲ, ಆ್ಯಕ್ಚುಲಿ ನಿಮ್ಮದು 100/60, ನೀವು ಕಮ್ಮಿ ಏನಾದ್ರು ಒಂದು 20 ಮನೆ ಕಟ್ಬೋದಿತ್ತು ಇಲ್ಲಿ. ಬಟ್ ನನಗೆ ಅದರಲ್ಲಿ ಆಸೆನೂ ಆಸಕ್ತಿನೂ ಇಲ್ಲ. ನನ್ನ ಜಾಗ ನಾನು ಎಂಜಾಯ್ ಮಾಡಬೇಕು ಅಂತ. ಸೊ ಹಾಗಾಗಿ ಎಲ್ಲ ಓಪನ್ ಸ್ಪೇಸಸ್ ಬಿಟ್ಟಿದ್ವಿ. ಇಲ್ಲಿ ಎಲ್ಲೂ ಗೋಡೆಗಳು ಕಟ್ಟಿಲ್ಲ ನಾನು, ಎಲ್ಲ ಬರೀ ಈ ಥರದ್ದು ಎಲ್ಲ ಓಪನ್ ಇದೆ. ಅನ್ನೆಸರಿ ಸುಮ್ಮನೆ ಗೋಡೆಗಳಾಕಿ ಅದಕ್ಕೆ ನೆಲಕ್ಕೆ ಇಟಾಲಿಯನ್ ಟೈಲ್ಸ್ ಹಾಕೋ, ಇಟಾಲಿಯನ್ ಸಿಂಕ್ ಇಡೋ ಅಂತ ಎಲ್ಲ ಮಾಡೋಕ್ಕೋಗಿಲ್ಲ. ಇಲ್ಲೂ ಅಷ್ಟೇ, ಬರೀ ನಮ್ಗೆ ಯಾವಾಗ ಬೇಕು ಇದನ್ನು ಏರ್ಸ್ಕೊಂಡ್ಬಿಟ್ರೆ ಆಯಿತು. ಎಲ್ಲ ಕಡೆಯಿಂದನೂ ಗಾಳಿ ಬೆಳಕು. ಸುಮ್ಮನೆ ಅನ್ನೆಸರಿ ಗೋಡೆ ಹಾಕಿ ಗಾಳಿ ಬೆಳಕು ಕಟ್ ಮಾಡ್ಕೊಳಕ್ಕೆ ಹೋಗಿ ಯಾಕೆ ಬೇಕು ಅಂತ. ಯಾಕಂದ್ರೆ ಗಾಳಿ ಕಟ್ ಆಗುತ್ತೆ, ಒಳ್ಳೆ ಫ್ರೆಶ್ ಏರ್, ಒಳ್ಳೆ ಮೂಡ್ ಕೊಡುತ್ತೆ. ಹೌದು, ಕರೆಕ್ಟ್. ಅದು ನಿಮ್ಮ ಬೇರೆ ಬೆಟ್ಟದ ಮೇಲಿದೆ. ಸೊ ಒಳ್ಳೆ ಅದ್ಭುತವಾದ ಗಾಳಿ ಇರುತ್ತೆ. ಸೊ ಈ ಹಿರಿಯರು ಏನು ಹೇಳಿದ್ರಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ. ಬೆಟ್ಟದ ಮೇಲೆ ಮನೆ ಮಾಡಬೇಕು ಅಂದರೆ ಆವಾಗಿನ ಸಮಯದಲ್ಲಿ 2008 ಇಷ್ಟು ಬೆಳವಣಿಗೆ ಇರಲಿಲ್ಲ. 4 ಮನೆ ಇತ್ತು ಇಡೀ ಬೆಟ್ಟದಲ್ಲಿ. ಆಮೇಲೆ ಇಲ್ಲಿ ನಾವು ನಿಂತ್ಕೊಂಡ್ರೆ ನಮ್ಮ ಮನೆಯಿಂದ ನೈಸ್ ರೋಡು, ಅಲ್ಲಿ ಯಾರಾದರೂ ಓಡಾಡ್ತಾ ಇದ್ರು ಕಾಣಿಸ್ತಾ ಇತ್ತು. ನಾನು ಇಲ್ಲಿಂದ ಡೈರೆಕ್ಷನ್ ಕೊಡ್ತಾ ಇದ್ದೆ ಅವ್ರಿಗೆ, ಕೆರೆ ಪಕ್ಕದಲ್ಲಿ ಇದ್ದೀರಾ ಲೆಫ್ಟ್ ತಗೊಳ್ಳಿ ಅಂತ. ಅವ್ರಿಗೆ ಎಲ್ಲಿಂದ ಸರ್ ಎಲ್ಲಿ ಕ್ಯಾಮ್ರಾ ಹಾಕಿದ್ದೀರಾ. ಸೊ ವಿ ಹ್ಯಾವ್ ಸ್ಪೆಂಟ್ ಅ ವಂಡರ್ಫುಲ್ ಟೈಮ್ ಹಿಯರ್. ಸೂಪರ್. ಇವಾಗ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಬಹುಶಃ ಅವಾಗ ಈ ಅಪಾರ್ಟ್ಮೆಂಟು ಇಲ್ಲ, ಪ್ರಮೋಟ್ ಇರಲಿಲ್ಲ, ಟಾಟಾ ಪ್ರೊಮಾಂಟೂ ಇರಲಿಲ್ಲ. ಬರೀ ಬೆಟ್ಟ ಇತ್ತು, ನಾವು ಬೆಟ್ಟದ ಮೇಲೂ ಹೋಗ್ತಾ ಇದ್ವಿ. ಅದು ಕಟ್ಟುವ ನಿಮ್ಗೆ ಡಿಸ್ಟರ್ಬ್ ಆಗಲಿಲ್ವಾ? ನಿಮ್ಮ ಡಿಸ್ಟರ್ಬ್ ಆಯಿತು ಸಾಕಷ್ಟು. ಅವರು ಬ್ಲಾಸ್ಟಿಂಗ್ ಎಲ್ಲ ಮಾಡಿದ್ರು, ಆಮೇಲೆ ಇದು ಮಾಡಿದ್ರು. ಬಟ್ ವಿಧಿ ಇಲ್ಲ. ಇದು ಯಾವುದೇ ಒಂದು ನಗರ ಬೆಳಿಬೇಕು ಅಂದರೆ ಈ ಥರದ ಕಾಂಪ್ರಮೈಸಸ್ ಮಾಡಲೇಬೇಕಾಗತ್ತೆ. ಅನ್ಫಾರ್ಚುನೇಟ್, ಬಟ್ ದಟ್ಸ್ ವೇ ಆಫ್ ಲೈಫ್. ಆದರೂ ಇಷ್ಟೆಲ್ಲ ಬಿಲ್ಡಿಂಗ್ಗಳಿದ್ದು, ಆ ದೊಡ್ಡ ಅಪಾರ್ಟ್ಮೆಂಟ್ ಇದ್ರೂ ನಮ್ಮ ಬಡಾವಣೆಗ ಒಂದು ಇದೇ ಡೆಡ್ ಎಂಡ್ ಥರ ಇದೆ. ಇದಾದಮೇಲೆ ಮುಂದೆ ಎಲ್ಲೂ ಹೋಗೋಕ್ಕಿಲ್ಲ. ಹಾಗಾಗಿ ಹೆಚ್ಚು ವಾಹನ ಸಂಚಾರ ಕಮ್ಮಿ, ಇಲ್ಲಿಗೆ ಬರೋರು ಮಾತ್ರ ಬರಬೇಕು ಅಷ್ಟೇ.
ಸೊ ಹಾಗಾಗಿ ವಿ ಆರ್ ಸ್ಟಿಲ್ ಎಂಜಾಯಿಂಗ್. ಸೂಪರ್, ವೆರಿ ನೈಸ್. ಬಾಲ್ಯದಿಂದಲೂ ನನ್ನ ಜೊತೆ ತಬಲಾ ನುಡ್ಸ್ಕೊಂಡು ಬಂದಿರೋಂಥವ್ರು ನನ್ನ ಅಣ್ಣ ಶ್ರೀ ಕಿರಣ್ ಗೋಡ್ಖಿಂಡಿ ಸರ್ ನಮಸ್ಕಾರ. ಅವರೇ ನನ್ನ ಮೊಟ್ಟ ಮೊದಲನೆಯ ಕಾರ್ಯಕ್ರಮದಿಂದ ಇನ್ನೂವರೆಗೂ ಬಹುತೇಕ ನನ್ನ ಕೊಳಲು ವಾದನ ಕಾರ್ಯಕ್ರಮಗಳಲ್ಲಿ ತಬಲಾ ನುಡಿಸಿರೋದು ಕಿರಣ್ ಅವರೇ. ಜೊತೆಗೆ ನನ್ನ ಆಗಲೇ ತೋರಿಸಿದ್ನಲ್ಲ ಆ ಸ್ಟುಡಿಯೋದಲ್ಲಿ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡ್ತಾನೆ, ರಿದಮ್ ಪ್ರೋಗ್ರಾಮರ್ ಆಗಿ ಕೂಡ ಅವನೇ ಕೆಲಸ ಮಾಡ್ತಾ ಇದ್ದಾನೆ. ಹೇಗಿತ್ತು ತಮ್ಮ ಬಾಲ್ಯ? ಧಾರವಾಡದ ದಿನಗಳು ಅದು ಗೋಲ್ಡನ್ ಡೇಸ್ ನಮಗೆ, ನಮ್ಮಿಬ್ಬರಿಗೂ. ಸ್ಪೆಷಲಿ ನಾವು ಕಾಲೇಜ್ನಲ್ಲಿದ್ದಾಗ, ಸೊ ಇಟ್ ವಾಸ್ ಫನ್. ಅದೇ ಟೈಮಲ್ಲಿ ನಮಗೆ ಸುಮಾರು ಸಂಗೀತದ ಬಗ್ಗೆ ಅಭ್ಯಾಸ ಮಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಬೇರೆ ಬೇರೆ ಕಲಾವಿದರನ್ನು ಕೇಳೋದು, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು, ಅದೆಲ್ಲ ಅನುಭವ ಆಗಿದ್ದು ತುಂಬ ಒಳ್ಳೆಯದು. ಸೊ ವಿ ಶೇರ್ a lot of experiences from ಧಾರವಾಡ. ಸೊ ನಿಮ್ಮ ಜೊತೆಗೆ ಇದ್ದಾರೆ ಅವರು ಇಬ್ರು ಒಟ್ಟಿಗೆನೆ ಎಲ್ಲ ಕಡೆ. ಹೈದರಾಬಾದ್ನಲ್ಲಿ ಇದ್ದಾಗ ಅಲ್ಲಿ ಲೋಕಲ್ ಹೈದರಾಬಾದ್ ಭಾಷೆ ಮಾತಾಡ್ಕೊಂಡು ಇರ್ತಾ ಇದ್ವಿ. ಸೊ ನಾವು ಊರಿಗೆ ಧಾರವಾಡಕ್ಕೆ ಬಂದಾಗ ಎಲ್ಲರೂ ಕನ್ನಡ ಮಾತಾಡಿದ್ರೆ ನಾವಿಬ್ಬರೇ ಮಾತ್ರ ಕ್ಯಾ ಬಾ ಕೈಸಾಯ ಬಾ ಅಂತ ಈ ಉರ್ದು ಮಿಶ್ರಿತ ಅಲ್ಲಿ ಹೈದರಾಬಾದ್ದು ಅಲ್ಲಿ ಲ್ಯಾಂಗ್ವೇಜ್. ಆಮೇಲೆ ಗೋವಾದಲ್ಲಿದ್ದಾಗ ಇಬ್ಬರು ಕೊಂಕಣಿ ಮಾತಾಡ್ತಾ ಇದ್ವಿ, ಇವಾಗೆಲ್ಲ ಮರೆತೋಗಿದೆ. ಸೊ ಅದೊಂದು ಅಡ್ವಾಂಟೇಜ್ ಆಯಿತು, ಬೇರೆ ಬೇರೆ ಕಡೆ ಹೋದಾಗೆಲ್ಲನೂ ಎಕ್ಸ್ಪೋಜರ್ ಆಯಿತು, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಕಲ್ಚರ್ಗಳು. ಸೊ ದಿಲ್ಲಿಯಲ್ಲಿದ್ದಾಗೂ ನಾನು ಇವರು ಸೇರಿ ಸಾಕಷ್ಟು ಲೈವ್ ಕಾನ್ಸರ್ಟ್ಸ್ ಅಟೆಂಡ್ ಮಾಡ್ತಾಯಿದ್ವಿ. ಅಲ್ಲೆಲ್ಲ ಹಿರಿಯ ವಿದ್ವಾಂಸರದೆಲ್ಲ ಕಚೇರಿ ನಡೀತಾ ಇತ್ತು. ಪಂಡಿತ್ ರವಿಶಂಕರ್ ಅವ್ರದ್ದು, ಅಥವಾ ಉಸ್ತಾದ್ ಜಾಕಿರ್ ಹುಸೇನ್ ಅವ್ರದ್ದು, ಶಿವಕುಮಾರ್ ಶರ್ಮಾ ಅವ್ರದ್ದು, ಹರಿಪ್ರಸಾದ್ ಚೌರಾಸಿ ಅವ್ರದ್ದು, ಇವ್ರದ್ದೆಲ್ಲ, ಭೀಮಸೇನ್ ಜೋಶಿ ಅವ್ರದ್ದು, ಇವ್ರದ್ದೆಲ್ಲ ಸಂಗೀತ ಕಾರ್ಯಕ್ರಮಗಳನ್ನ ಕೇಳೋದಕ್ಕೆ ನಾನು ದಿಲ್ಲಿಯಲ್ಲಿ ಹೋಗ್ತಾಯಿದ್ದೆ. ಅಲ್ಲಿ ಅಷ್ಟು ಸುಲಭವಾಗಿ ನಮಗೆ ಓಡಾಡೋದಕ್ಕೆ ಆಟೋದಲ್ಲಿ ಹೋಗೋದು ಅಥವಾ ಟ್ಯಾಕ್ಸಿಯಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಬಸ್ಸಲ್ಲಿ ಹೋಗೋದು, ಕೆಲವು ಸತಿ ರಾತ್ರಿ ಬರ್ತಾ ಬಸ್ ಸಿಗ್ತಾ ಇರಲಿಲ್ಲ, ನಡ್ಕೊಂಡು ಬರೋದು, ಆ ಥರದ್ದೆಲ್ಲ ಸಮಯ ಒಟ್ಟಿಗೆ ಕಳೆದಿದ್ದೀವಿ. ಅನೇಕ ಅದನ್ನು ಕೇಳಿಕೊಂಡು ಆ ಕಚೇರಿಯಲ್ಲಿ ಏನು ನಡೀತು, ಅವ್ರು ಏನು ನುಡಿಸಿದ್ರು ಅದ್ರ ಬಗ್ಗೆ ಚರ್ಚೆ ನಡ್ಕೊಂಡು ಬಂದ್ಬಿಡೋದು. 3-4 ಕಿಲೋಮೀಟರ್ ನಡೆದು ಬಿಡ್ತಿದ್ವಿ ರಾತ್ರಿ ಹೊತ್ತು. ಸೊ ಆ ರೀತಿ ಅದು ಭಾಳ ಮುಖ್ಯ. ಅದು ನೀವು ಎಷ್ಟು ಪಾಠ ನೀವು ಗುರುಗಳಿಂದ ತಗೋತಿರೋ ಅಷ್ಟೇ ಮುಖ್ಯ ನೀವು ಬೇರೆಯವ್ರದ್ದು ಕೇಳೋದು, ಅದನ್ನು ಅನುಭವಿಸ್ಬೇಕು. ಆವಾಗಲೇ ನಿಮ್ಮ ಸಂಗೀತ ಮೇಲೆ ಬರುತ್ತೆ. ಅದು ನಿಮಗೆ ಯೋಚನೆ ಹೇಳ್ಕೊಡ್ತಾರೆ, ನಾನು ಮನೆ ಪ್ರಾಕ್ಟೀಸ್ ಮಾಡಿ ಕಲ್ತ್ಬಿಡ್ತೀನಿ, ಆಗಲ್ಲ, ಕಷ್ಟ ಆಗುತ್ತೆ. ಅದು ಒಂದು ರೀತಿಯ ಒಂದು ಹಂತಕ್ಕೆ ಸರಿ ಹೋಗುತ್ತೆ. ಬಟ್ ಆದಮೇಲೆ ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಬೆಳೆಸ್ಕೋಬೇಕು, ನಿಮ್ಮ ಸಂಗೀತದಲ್ಲಿ ನಿಮ್ಮದೇ ಆದ ಒಂದು ಛಾಪು ಮೂಡಿಸ್ಬೇಕು ಅಂದರೆ ಬೇರೆಯವ್ರನ್ನ ಕೇಳಿಕೊಂಡು ಅದರಿಂದ ಕದಿಬೇಕು, ಅದನ್ನು ನಿಮ್ಮದನ್ನಾಗಿ ಮಾಡಿಸ್ಕೋಬೇಕು. ಸೊ ಅದಕ್ಕೆ ಕೇಳ್ಮೆ ಭಾಳ ಭಾಳ ಭಾಳ. ಈಗ ಓದೋರಿಗೆ ಬರಹಗಾರರಿಗೆ ಹೆಚ್ಚು ಓದಬೇಕು ಅಂತ ಹೇಳ್ತಾರೆ, ಹಾಗೆ ಒಳ್ಳೆ ಸಂಗೀತಗಾರ ಜಾಸ್ತಿ ಕೇಳಿಸ್ಬೇಕು, ಬೇರೆ ಬೇರೆ ಸಂಗೀತ ಪ್ರಕಾರಗಳನ್ನ ಕೇಳಬೇಕು. ಅದರಿಂದ ಎಲ್ಲ ಏನೇನೋ ಕಲಿಯಕ್ಕೆ ಸಿಗುತ್ತೆ. ಸರ್ ಥ್ಯಾಂಕ್ ಯು. ಹೀಗೆ ಇರಲಿ ನಿಮ್ಮ ಜೋಡಿ. ಥ್ಯಾಂಕ್ ಯು. ಆಮೇಲೆ ಇದು ಇನ್ನೊಂದು ಏನಂದರೆ, ಇದಕ್ಕೆ ನಾವು ಜಾಸ್ತಿ RCC ಇದನ್ನೆಲ್ಲ ಬಳಸಿಲ್ಲ, ಇದೆಲ್ಲ ಒಂಥರ MS ಸ್ಟೀಲಲ್ಲೇ ಮಾಡಿರೋವಂಥದ್ದು ಇದು. ಭೈರಪ್ಪನವ್ರ ಮಂದ್ರ ಕೇಳಿದ್ವಿ ನಾವು. ಸೊ ಬಹುಶಃ ಅದಾದ್ಮೇಲೆ ನಾನು ಕೇಳ್ತಾ ಇರೋ ಸಂಗೀತಗಾರರ ಬದುಕಾಧಾರಿತ ಒಂದು ಕಾದಂಬರಿ ಪ್ರಹಾರ ನಮ್ಮ ಪ್ರವೀಣ್ ಗೋಡ್ಖಿಂಡಿ ಸರ್ರೇ ಬರೆದಿದ್ದಾರೆ. ಕನ್ನಡವೂ ಇದೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇದೆ, ಕನ್ನಡಕ್ಕೆ ಸಪ್ನಾದವ್ರು ಮಾಡಿದ್ದಾರೆ. ಸೊ ಕಾಂಟ್ಯಾಕ್ಟ್ ಸಪ್ನಾ, ದಯವಿಟ್ಟು ತಗೊಳ್ಳಿ ಅಂತ ಕೇಳ್ಕೊತೀನಿ.